ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ಯೋಜನೆಗಳ ಸದುಪಯೋಗಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕರೆ. ವಿಶ್ವಕರ್ಮ ಯೋಜನೆಯಡಿ ಕರಕುಶಲ ಕರ್ಮಿಗಳಿಗೆ ಟೂಲ್ ಕಿಟ್ ವಿತರಣೆ, ಕೇಂದ್ರದಿಂದ ಜನೋಪಯೋಗಿ ಕಾರ್ಯಕ್ರಮಗಳು ಎಂದ ಸಂಸದ. ಲಾರಿ ಚಾಲಕ ಮಾಡಿದ ಎಡವಟ್ಟಿಗೆ ಹೆದ್ದಾರಿಯಿಂದ ಜಮೀನಿಗೆ ನುಗ್ಗಿದ ಖಾಸಗಿ ಬಸ್, ಕ್ಷಣ ಮಾತ್ರದಲ್ಲಿ ತಪ್ಪಿದ ಭಾರೀ ದುರಂತ. ಕೂದಲೆಳೆ ಅಂತರದಲ್ಲಿ ಬಾವಿಗೆ ಬೀಳೋದು ತಪ್ಪಿದ ಬಸ್, ಪ್ರಯಾಣಿಕರು ಅಪಾಯದಿಂದ ಪಾರು. ಮುಂದುವರಿದ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ ಭೂಸ್ವಾಧೀನ ಕಿತ್ತಾಟ. ಭೂಸ್ವಾಧೀನಕ್ಕೆ ಒತ್ತಾಯಿಸಿದ ರೈತರ ಒಂದು ಬಣ. 22 ದಿನಗಳ ಹೋರಾಟಕ್ಕೆ ದರ ನಿಗದಿ ಸಭೆ ಕರೆದಿರುವುದು ಜಯ ಎನ್ನುತ್ತಿರುವ ರೈತರು. ವಾರ್ತೆಗಳ ವಿವರ. ಕರಕುಶಲ ಕರ್ಮಿಗಳು ಈಗಿನ ಬೇಡಿಕೆಗೆ ತಕ್ಕಂತೆ ಎಂತಹ ಸೇವೆ ಹಾಗೂ ಉತ್ಪನ್ನಗಳನ್ನು ನೀಡಬಹುದು ಎಂಬುದನ್ನು ಕೇಂದ್ರ ಸರ್ಕಾರದ ವಿಶ್ವಕರ್ಮ ಯೋಜನೆ ಕಲಿಸುತ್ತದೆ. ಆದ್ದರಿಂದ ಯುವಜನರು ಯೋಜನೆಯ ಸದುಪಯೋಗ ಪಡೆಯಬೇಕು ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ಅಂಚೆ ಇಲಾಖೆಯಿಂದ ಕೇಂದ್ರ ಸರ್ಕಾರದ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಕರಕುಶಲ ಕರ್ಮಿಗಳಿಗೆ ಟೂಲ್ ಕಿಟ್ ವಿತರಣಾ ಹಾಗೂ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಸಂಸದ ಸುಧಾಕರ್ ಅವರು, ಇಂದಿನ ಅಗತ್ಯಕ್ಕೆ ತಕ್ಕಂತೆ ಹೇಗೆ ಉತ್ಪಾದಿಸಬಹುದೆಂಬುದನ್ನು ವಿಶ್ವಕರ್ಮ ಯೋಜನೆಯಲ್ಲಿ ಹೇಳಿಕೊಡಲಾಗುತ್ತದೆ. ಹಳೆ ಕಾಲದ ವಿನ್ಯಾಸದಂತೆಯೇ ಉತ್ಪನ್ನಗಳನ್ನು ತಯಾರಿಸಿದರೆ ಅದಕ್ಕೆ ಬೇಡಿಕೆ ಬರದೇ ಹೋಗಬಹುದು. ಉದಾಹರಣೆಗೆ, ಈಗಿನ ಮಹಿಳೆಯರ ಅಭಿರುಚಿಗೆ ತಕ್ಕಂತೆ ಸೀರೆಗಳನ್ನು ತಯಾರಿಸಿದರೆ ಅದಕ್ಕೆ ಉತ್ತಮ ಬೆಲೆ ಹಾಗೂ ಬೇಡಿಕೆ ಸಿಗುತ್ತದೆ. ಇಂತಹ ಯೋಜನೆಗಳನ್ನು ಬಳಸಿಕೊಳ್ಳಬೇಕು. ಯುವಜನರು ಉದ್ಯೋಗ ಅರಿಸದೆ ಉದ್ಯೋಗ ನೀಡುವವರಾಗಬೇಕೆಂದು ಕರೆ ನೀಡಿದರು. ವೋಕಲ್ ಫಾರ್ ಲೋಕಲ್ ಎಂಬಂತೆ ಎಲ್ಲ ಕರಕುಶಲ ಕರ್ಮಿಗಳು ಹಳ್ಳಿಯಿಂದ ಜಾಗತಿಕ ಮಟ್ಟಕ್ಕೆ ಬೆಳೆಯಬೇಕು. ಚೀನಾದ ಬೊಂಬೆಗಳು ಈಗ ಜಾಗತಿಕ ಮಟ್ಟದಲ್ಲಿ ಖ್ಯಾತಿ ಪಡೆದಿವೆ. ಆದರೆ ನಮ್ಮಲ್ಲಿ ಚನ್ನಪಟ್ಟಣ ಹಾಗೂ ಕಿನ್ನಾಳ ಆಟಿಕೆಗಳ ಉದ್ಯಮವಿದೆ ಎಂಬುದನ್ನು ಮರೆತಿದ್ದೇವೆ. ಆದ್ದರಿಂದ ಇವುಗಳನ್ನು ಜಾಗತಿಕ ಮಟ್ಟದಲ್ಲಿ ಬಳಸಬೇಕಿದೆ. ನಮ್ಮ ಹಳ್ಳಿಗಳಲ್ಲೇ ನಾವು ಇನ್ನೂ ಗುರುತಿಸದ ಅನೇಕ ಉತ್ಪನ್ನಗಳಿವೆ. ಅವುಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಪ್ರಿಯ ಮಾಡಲು ಎಲ್ಲರೂ ಶ್ರಮಿಸಬೇಕೆಂದು ಹೇಳಿದರು. ಸಾಂಪ್ರದಾಯಿಕ ಕರಕುಶಲ ಕಲೆಯನ್ನು ಉಳಿಸಿ ಆರ್ಥಿಕ ಚೈತನ್ಯ ನೀಡುವುದು ವಿಶ್ವಕರ್ಮ ಯೋಜನೆಯ ಉದ್ದೇಶ. 18 ಬಗೆಯ ವೃತ್ತಿಗಳಿಗೆ ಇದರಲ್ಲಿ ಪ್ರೋತ್ಸಾಹ ನೀಡಲಾಗುತ್ತಿದೆ. ಕರಕುಶಲ ಕರ್ಮಿಗಳಿಗೆ ಕೇವಲ 5% ಬಡ್ಡಿ ದರದ ಸಾಲ ದೊರೆಯುತ್ತದೆ. ಉಳಿದ ಹಣವನ್ನು ಕೇಂದ್ರ ಸರ್ಕಾರ ಪಾವತಿಸುತ್ತದೆ. ಇದರಲ್ಲಿ ಸಂಪೂರ್ಣ ಉಚಿತವಾಗಿ ತರಬೇತಿ ನೀಡಲಾಗುತ್ತದೆ. ಈವರೆಗೆ 1.49 ಲಕ್ಷ ಜನರಿಗೆ 1190 ಕೋಟಿ ರು ಸಾಲ ಸಿಕ್ಕಿದೆ ಎಂದು ಹೇಳಿದರು. ಇವತ್ತು ನೀವು ನಿಮ್ಮ ಕಾಲ ಮೇಲೆ, ನಿಮ್ಮ ಶ್ರಮದ ಮೇಲೆ ನಿಮ್ಮ ಬದುಕನ್ನ ಒಳ್ಳೆ ರೀತಿಯಲ್ಲಿ ಸಾಗಿಸಬೇಕು ಅಂತೇಳಿ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿರವರು ಇವತ್ತು ಈ ದೇಶಕ್ಕೆ ಲಕ್ಷಾಂತರ ಇವತ್ತು ಜನರಿಗೆ ಇವತ್ತು ನೀಡಿದಂತ ಒಂದು ಯೋಜನೆ. ಇವತ್ತು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಕರಕುಶಲತೆ ಅಂದ್ರೆ ಇದು ಕೇವಲ ವೃತ್ತಿ ಅಲ್ಲ, ಇದು ನಮ್ಮ ದೇಶದ ಸಂಸ್ಕೃತಿ, ಈ ದೇಶದ ನಮ್ಮ ಪರಂಪರೆ, ಇದು ನಮ್ಮ ಹೆಜ್ಜೆ ಗುರುತು. ಹಾಗಾಗಿ ಇವತ್ತು ನೇಕಾರರಿರ್ಬೋದು, ಅಕ್ಕಸಾಲಿಗರಿರ್ಬೋದು, ಕಮ್ಮಾರರು, ಅದೇ ರೀತಿ ಬಡಗಿಗಳು, ಶಿಲ್ಪಿಗಳು, ಕಲ್ಲಿನ ಶಿಲ್ಪಿಗಳು, ಚಮ್ಮಾರರು, ಮೇಸ್ತ್ರಿಗಳು, ಬುಟ್ಟಿ ತಯಾರು ಮಾಡುವಂಥವರು, ಮಡಿವಾಳರು, ಸವಿತಾ ಸಮಾಜದವರು,
ಗೊಂಬೆಯನ್ನ ತಯಾರು ಮಾಡುವಂಥವ್ರು, ದರ್ಜಿಗಳು, ಮೀನುಗಾರಿಕೆ ಬಲೆ ಹಣಿಯುವಂಥವರು, ಹೂವಿನ ಹಾರ ತಯಾರು ಮಾಡುವಂಥವರು, ಇಂತಹ ಅನೇಕ ಕರಕುಶಲ ಕರ್ಮಿಗಳು ನಮ್ಮ ಸಮಾಜದ ಬೆನ್ನೆಲುಬು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಲಾರಿ ಚಾಲಕನು ಮಾಡಿದ ಎಡವಟ್ಟಿನಿಂದ ಖಾಸಗಿ ಬಸ್ ಒಂದು ಹೈವೇಯಿಂದ ಜಮೀನಿಗೆ ನುಗ್ಗಿ ಸುಮಾರು 100 ಮೀಟರ್ ಮುಂದೆ ಹೋಗಿದೆ. ಅದೃಷ್ಟವಶಾತ್ ಜಮೀನಿನಲ್ಲಿದ್ದ ಬಾವಿಗೆ ಬಸ್ ಬೀಳೋದು ಕ್ಷಣ ಮಾತ್ರದಲ್ಲಿ ತಪ್ಪಿದ ಹಿನ್ನೆಲೆಯಲ್ಲಿ ದೊಡ್ಡ ಅನಾಹುತವೇ ತಪ್ಪಿದಂತಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಮುದುಗುರ್ಕಿ ಗ್ರಾಮದ ಬಳಿ ಖಾಸಗಿ ಬಸ್ ಹೈವೇಯಿಂದ ರಸ್ತೆ ಬದಿಯ ಜಮೀನಿಗೆ ನುಗ್ಗಿದ ಘಟನೆ ನಡೆದಿದೆ. ಆಂಧ್ರಪ್ರದೇಶದ ಕದರಿಯಿಂದ ಬೆಂಗಳೂರಿನತ್ತ ಬರುತ್ತಿದ್ದ ಶ್ರೀ ವೆಂಕಟೇಶ್ವರ ಖಾಸಗಿ ಬಸ್ ಮುಂದೆ ಸಾಗುತ್ತಿದ್ದ ಲಾರಿ ಏಕಾಏಕಿ ಯೂ-ಟರ್ನ್ ತೆಗೆದುಕೊಳ್ಳಲು ಬ್ರೇಕ್ ಹಾಕಿದ ಪರಿಣಾಮ ಬಸ್ ಚಾಲಕನ ನಿಯಂತ್ರಣ ತಪ್ಪಿದೆ. ಅಪಘಾತ ತಪ್ಪಿಸಲು ಚಾಲಕ ತಕ್ಷಣ ಎಡಭಾಗಕ್ಕೆ ಬಸ್ ತಿರುಗಿಸಿದ್ದು ಹೈವೇಯಿಂದ ಜಮೀನಿಗೆ ನುಗ್ಗಿ ಸುಮಾರು 100 ಮೀಟರ್ ಮುಂದೆ ಹೋಗಿದೆ. ಇನ್ನು ಅದೃಷ್ಟವಶಾತ್ ಚಾಲಕನ ಜಾಗೃತಿಯಿಂದ ಜಮೀನಿನಲ್ಲಿದ್ದ ಬಾವಿಗೆ ಬೀಳೋದು ಬಸ್ ಕ್ಷಣ ಮಾತ್ರದಲ್ಲಿ ತಪ್ಪಿದ ಹಿನ್ನೆಲೆಯಲ್ಲಿ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ಅಪಘಾತದಲ್ಲಿ ಚಾಲಕ ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಸ್ಸಿನಲ್ಲಿದ್ದ ಪ್ರಯಾಣಿಕರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದು ಜೀವಹಾನಿ ಸಂಭವಿಸಿಲ್ಲ. ಈ ಘಟನೆ ವಿಜಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಏಕಾಏಕಿ ತೆಗೆದವನೆ ಪಾಪ ಈ ಬಸ್ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಆ ಬಸ್ ಡ್ರೈವರ್ ಇಂಥ ಸೇಫ್ಟಿ ಮಾಡಿರೋ ಲೈಫಲ್ಲಿ ಫಸ್ಟ್ ಒನ್ ಇಡೀ ಇಂಡಿಯಾಕ್ಕೆ ಹೇಳ್ಬಾರ್ದು, ಕರ್ನಾಟಕ ಎಲ್ಲ ನಮ್ಮ ತಾಲೂಕು ಹೇಳ್ಬೋದೆ. ಸ್ವಲ್ಪ ಲೆಫ್ಟ್ ಆಗಿರೋ ಒಂದು 50 ಜನ ಸತ್ತೋತಾ ಇದ್ರು. ಅಂತ ಸೇಫ್ಟಿ ಮಾಡಿರೋಂಥ ಡ್ರೈವರು ಅವ್ನ ಪ್ರಾಣ ಉಳಿಸ್ಕೊಂಡು ಕೈ ಕಾಲು ಹೋಗಿವೆ. ಪಾಪ ಅವ್ನ ಹಾಸ್ಪಿಟಲ್ ಕಳಿಸ್ಕೊಟ್ಟಿದ್ದಾರೆ ಜನಗಳು. ಸೇಫ್ಟಿ ಯಾರಿಗೂ ಏನೂ ತೊಂದರೆ ಆಗಿಲ್ಲ, ದಯವಿಟ್ಟು ಕಳಿಸ್ಕೊಟ್ಟಿದ್ದಾರೆ. ಇದೊಂದು ಹೇಳ್ಬೇಕಾದ್ರೆ ಒಂದು ಒಳ್ಳೇದಾಯ್ತು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರೈತರ ಮತ್ತು ರಾಜಕೀಯ ನಾಯಕರ ನಡುವೆ ಕಿತ್ತಾಟಕ್ಕೆ ಕಾರಣವಾಗಿರುವ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಭೂಸ್ವಾಧೀನ ಪ್ರಕ್ರಿಯೆ ಕಿತ್ತಾಟ ಇನ್ನೂ ಮುಂದುವರೆದಿದೆ. ಸರ್ಕಾರವನ್ನ ಬೆಂಬಲಿಸಿ ರೈತರ ಒಂದು ಬಣ ಮತ್ತು ಸರ್ಕಾರದ ಕ್ರಮವನ್ನ ಖಂಡಿಸಿ ಮತ್ತೊಂದು ಬಣ ಹೋರಾಟ ನಡೆಸುತ್ತಿದ್ದು, ಇಂದು ಭೂಮಿಗೆ ಸರಿಯಾದ ದರ ನಿಗದಿ ಮಾಡುವಂತೆ ಆಗ್ರಹಿಸಿದ ಘಟನೆ ನಡೆಯಿತು. ಶಿಡ್ಲಘಟ್ಟದ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಬೆಂಬಲ ನೀಡಿ ಭೂಸ್ವಾಧೀನ ಪ್ರಕ್ರಿಯೆಗೆ ವಿರೋಧ ಮಾಡುತ್ತಿದ್ದಾರೆ ಎಂಬುದು ರೈತ ಸಂಘದ ಪ್ರತೀಶ್ ಅವರ ನೇರ ಆರೋಪವಾಗಿದೆ. ರಿಯಲ್ ಎಸ್ಟೇಟ್ನವರಿಗೆ ಭೂಮಿ ನೀಡಲು ಕೆಐಎಡಿಬಿಗೆ ವಿರೋಧ ಮಾಡಲಾಗುತ್ತಿದೆ ಎಂಬುದು ಪ್ರತೀಶ್ ಆರೋಪ. ಆದರೆ ರೈತರನ್ನು ಬೀದಿ ಪಾಲು ಮಾಡುವ ಭೂಸ್ವಾಧೀನ ಪ್ರಕ್ರಿಯೆ ಬೇಡ ಎಂದು ಭಕ್ತರಹಳ್ಳಿ ಬೈರೇಗೌಡರ ನೇತೃತ್ವದ ರೈತ ಸಂಘದ ಆಗ್ರಹವಾಗಿದೆ. ಈ ಉಭಯ ಬಣಗಳು ಜಿಲ್ಲಾಡಳಿತ ಕಚೇರಿಯ ಮುಂದೆ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದು, ಅಂತಿಮವಾಗಿ ಏನಾಗಲಿದೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೈತ ಸಂಘದ ಪ್ರತೀಶ್ ಅವರು, ಕಳೆದ 22 ದಿನಗಳಿಂದ ನಿರಂತರ ಹೋರಾಟ ನಡೆಯುತ್ತಿದೆ. ಮಕ್ಕಳಿಗೆ ಉದ್ಯೋಗ, ಭೂಮಿಗೆ ಉತ್ತಮ ಬೆಲೆ ಸಿಗಬೇಕೆಂಬುದು ನಮ್ಮ ಒತ್ತಾಯವಾಗಿದೆ. ನಮ್ಮ ಸಮಸ್ಯೆಗೆ ಸ್ಪಂದಿಸಿದ ಸರ್ಕಾರ ಸಭೆ ನಿಗದಿ ಮಾಡಿತ್ತು. ಸಭೆ ನಡೆಯುತ್ತಿರುವಾಗಲೇ ಪಹಣಿದಾರರಲ್ಲದ ಪಕ್ಕದ ತಾಲೂಕಿನವರು ಅನಗತ್ಯ ಪ್ರವೇಶ ಮಾಡಿ ಸಭೆ ನಿಲ್ಲಿಸುವ ಯತ್ನ ಮಾಡಿದ್ರು. ಈ ವೇಳೆ ಮಾಜಿ ಶಾಸಕ ರಾಜಣ್ಣನವರು ರೈತರ ಗೆ ಮಣ್ಣು ಹಾಕಿದ್ರು ಎಂದು ಆರೋಪಿಸಿದರು.
ಅದರ ಜೊತೆಯಲ್ಲಿ ಜಿಲ್ಲಾ ಮಟ್ಟದ ಸಮಸ್ಯೆಗಳು ಕೂಡ ಇಟ್ಕೊಂಡು ಹೋರಾಟ ಮಾಡ್ತಾಯಿದ್ವಿ. ಆದರೆ ನಮ್ಮ ಸಮಸ್ಯೆಗೆ ಸ್ಪಂದಿಸಿದ ಘನ ಸರ್ಕಾರ ಏನು 6, 8, 9, 10 4 ದಿನಕ್ಕೆಲ್ಲ ನಿಗದಿಪಡಿಸಿತ್ತು ದರಪಟ್ಟಿ ನಿಗದಿ ಮಾಡೋದಕ್ಕೆ. ಆದರೆ 6ನೇ ತಾರೀಕು 1,20,00,000 ಅರಕೆರೆ, ಕಲ್ಮಹೊಸೂರು, ಸಂಜೀವಪುರ ಮಾಡಿದರು. 8ನೇ ತಾರೀಕು ನಡಪ್ಯಾಂಕನಹಳ್ಳಿ ಗ್ರಾಮದ ಮಾಡಬೇಕಾಗಿತ್ತು. ಸಭೆ ನಡೀತಾ ಇರಬೇಕಾದ್ರೆ ನಮ್ಮ ಏನು ಆ ಪಾಣಿದಾರ ಅಲ್ಲದೇ ಇರ್ತಕ್ಕಂತಹ ಪಕ್ಕದ ಜಮೀನುಗಳವರು ಮತ್ತು ಪಕ್ಕದ ತಾಲೂಕುಗಳವರು ಮತ್ತು ನಮ್ಮ ಶಿಡ್ಲಘಟ್ಟದ ಮಾಜಿ ನಮ್ಮ ರಾಜಣ್ಣವರು ಅನಗತ್ಯ ಪ್ರವೇಶ ಮಾಡಿ ಏನು ಸಭೆಯಲ್ಲಿ ಗದ್ದಲ ಮಾಡಿ ಅವರ ಒಂದು ಅನುಯಾಯಿಗಳನ್ನು ಬಿಟ್ಟು ಏಕವಚನದಲ್ಲಿ ಮಾತಾಡಿ ಸಭೆಯನ್ನು ಮುಕ್ತಾಯ ಮಾಡೋದಕ್ಕೆ ನೋಡಿದ್ರು. ಆದರೂ ಕೂಡ ಸಭೆ ಯಶಸ್ವಿ ಆಯಿತು. ಆದರೆ ಸಭೆ ಯಶಸ್ವಿ ಆಯಿತು, ಆವತ್ತು ದರ ನಿಗದಿ ಏನಿತ್ತು ರೈತರ ಮಣ್ಣು ಹಾಕಿದ್ರು ಮಾನ್ಯ ರಾಜಣ್ಣವರು. ಯಾಕೆ ಮಣ್ಣು ಹಾಕಿದ್ರು ಅಂದರೆ ಇವತ್ತು ಏನು 1,20,00,000 ರೂಪಾಯಿ ಬರೆದುಬಿಟ್ಟು ಹೊರಟೋದ್ರು. ಅದೇ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಭೂಮಿ ಕಳ್ಕೊಳ್ತಾ ಇದ್ದೀವಿ, ರೈತರು ನಮಗೆ ಒಳ್ಳೆ ಬೆಲೆ ಕೊಡಿ ಅಂತೇಳಿ ಕೇಳಿದರೆ ಅಟ್ಲೀಸ್ಟ್ 1,60,00,000, 1,80,00,000, 2,00,000 ಬರ್ತಾಯಿತ್ತು. ಆದರೆ ಅಲ್ಲಿ ಗಲಾಟೆ ಮಾಡಿದ ಪರಿಣಾಮ 1,20,00,000 ರೂಪಾಯಿ ಬರೆದ್ಬಿಟ್ಟು ಹೊರಟೋದ್ರು. ಆದರೂ ಕೂಡ ನಮ್ಮ ಸಮಿತಿಯಿಂದ ಮತ್ತೆ ಮಾನ್ಯ ವಿಶೇಷ ಭೂಸ್ವಾಧೀನತೆಗಳನ್ನು ಮಾತಾಡಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ನಮಗೆ ಈ ದರ ಸಾಲದು, ಒಳ್ಳೆ ದರ ನೀಡಬೇಕು ಅಂತೇಳಿ. ಮತ್ತು 3ನೇ ದಿವಸ 1,30,00,000 ಮಾಡಿದರು. ಮತ್ತು 4ನೇ ದಿವಸ ಜಮಕೋಟೆ ಕ್ರಾಸು ರೋಡ್ ಅಂಚಲಿರ್ತಕ್ಕಂಥದ್ದು 1,60,00,000, ರೋಡ್ ಒಳಗಡೆ 1,30,00,000 ಮಾಡಿದ್ದಾರೆ. ಆದರೂ ಏನು ಇವತ್ತು 4 ದಿನಗಳಲ್ಲಿ ಸರ್ಕಾರ ಮಾಡೋ ದರ ನಿಗದಿ ಇನ್ನೂ ತೃಪ್ತಿಯಾಗಿಲ್ಲ. ಇನ್ನೂ ಕೂಡ ಹೆಚ್ಚಿನ ದರ ನೀಡಬೇಕು ಅಂತೇಳಿ. ಉತ್ತಮ ಬೆಲೆ ಎಂದರೆ 1.6 ಕೋಟಿ ಆದರೂ ಸರ್ಕಾರ ನೀಡುತ್ತಿತ್ತು. ಈಗ ಕೇವಲ 1.2 ಕೋಟಿ ಮಾತ್ರ ನಿಗದಿ ಮಾಡಲಾಗಿದೆ. ನಂತರ 1.3 ಕೋಟಿ ಮಾಡಿದ್ದಾರೆ. ಸರ್ಕಾರದ ದರ ನಿಗದಿ ಸಮಾಧಾನ ಇಲ್ಲ. ಹೆಚ್ಚಿನ ದರ ನಿಗದಿ ಮಾಡಬೇಕು. 850 ಮಂದಿ ತಮ್ಮ ಜೊತೆ ಇದ್ದಾರೆ ಎಂದು ಕೆಲವರು ಹೇಳುತ್ತಿದ್ದಾರೆ. ಇದು ಸುಳ್ಳು. 80% ಇದ್ದವರು 44%ಕ್ಕೆ ಯಾಕೆ ಬಂತು? ಇವರು ಸುಳ್ಳು ಹಬ್ಬಿಸುತ್ತಿದ್ದಾರೆ. ಕೈಗಾರಿಕೆ ಬೇಕು, ಕೃಷಿಯೂ ಬೇಕು. ಸರ್ಕಾರ ನೀರಾವರಿ ಭೂಮಿ ಕೈಬಿಟ್ಟಿದೆ. ಅಕ್ರಮವಾಗಿ ಚಿಂತಾಮಣಿಯಲ್ಲಿ ನೋಂದಣಿಯಾಗುತ್ತಿದೆ. 350 ಎಕರೆಗೂ ಹೆಚ್ಚು ಭೂಮಿಯನ್ನು ರಿಯಲ್ ಎಸ್ಟೇಟ್ನವರು ಖರೀದಿ ಮಾಡಿದ್ದಾರೆ ಎಂದು ಆರೋಪಿಸಿದರು. ಇಂದಿನ ದಿನವರೆಗೂ ಜಾಮಕೋಟೆ ಹೋಬಳಿ 13 ಹಳ್ಳಿಗಳ ಭೂ ಸ್ವಾಧೀನಗೊಳಪಟ್ಟ ಜಮೀನು 1 ಕುಂಟೆ ಎಲ್ಲಿ ರಿಜಿಸ್ಟರ್ ಆಗಿಲ್ಲ. ಇವತ್ತು ತಿರ್ಗಿ ಅದೇ ಜನ ಹೋಗಿ ನಮಗೆ ಪಾಣಿ ಕಲಂ ಮನೆಯಲ್ಲಿ ತೆಗಿಬೇಕು ಅಂತ ಕೇಳ್ತಾರೆ. ಇದೆಷ್ಟು ಮಟ್ಟಿಗೆ ಸರಿ? ಅಲ್ಲಿ ನಿಮ್ಮ ಉದ್ದೇಶ ಏನು? ರಿಯಲ್ ಎಸ್ಟೇಟ್ಗೆ ಅನುವು ಮಾಡಿಕೊಡೋದಾ? ಇವತ್ತು ಪಾಣಿಯಲ್ಲಿ ಕಲಮಲ್ಲಿ ತೆಗೆಸಬೇಕು, ಮತ್ತು ಭೂಕಾಳರಿಗೆ ಇಲ್ಲಾಂದರೆ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದು ಸಾಧ್ಯ. ಆದರೂ ಸರಿ ಇಲ್ಲ. ಹಾಗಾಗಿ ಇವತ್ತು ಪತ್ರಿಕಾ ಮಾಧ್ಯಮದ ಮೂಲಕ ಸರ್ಕಾರನ ಒತ್ತಾಯ ಮಾಡ್ತಾಯಿದ್ವಿ. ಯಾವುದೇ ಕಾಲಕ್ಕೂ ಪಾಣಿ ಕಾಲಂ 9ರಲ್ಲಿ ಸರ್ಕಾರದ ಭೂಸ್ವಾಧೀನ ತೆಗಿಬಾರ್ದು. ಒಂದು ವೇಳೆ ಯಾರಿಗೆ ಜಮೀನು ಕೊಡಲು ಅವ್ರು ತೆಗಿಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಒಟ್ಟಾರೆ 2023 ತೆಗಿಬಾರ್ದು ಅನ್ನೋದಕ್ಕೆ ನೀವು ಯಾರು? ಹಾಗಾಗಿ ಏನು ಇವತ್ತು ಅಹೋರಾತ್ರಿ ಧರಣಿ ಮಾಡ್ತಾಯಿದ್ದೀವಿ. ಇದುವರೆಗೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಕಷ್ಟದ ಪರಿಸ್ಥಿತಿಗೆ ಬರಲಿಲ್ಲ, ಧರಣಿ ಸ್ಥಳಕ್ಕೆ ಬರಲಿಲ್ಲ. ಮುಂದೊಂದು ದಿನ ಉಗ್ರ ಸ್ವರೂಪ ಪಡೆದಲ್ಲಿ ಏನಾದರೂ ಅನಾಹುತಗಳಾದಲ್ಲಿ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ನೇರವಣ್ಣ ಅಂತೇಳಿ ಮಾಧ್ಯಮ ಮೂಲಕ ಕೊಡ್ತಾ ಇದ್ದೀವಿ. ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಭೂಮಿ ಎಲ್ಲಿಯೂ ನೋಂದಣಿ ಆಗಿಲ್ಲ. ರಿಯಲ್ ಎಸ್ಟೇಟ್ಗೆ ಅನುವು ಮಾಡಲು ಹುನ್ನಾರ ಇದಾಗಿದೆ. 22 ದಿನಗಳಿಂದ ಹೋರಾಟ ನಡೆಯುತ್ತಿದ್ದರೂ ಜಿಲ್ಲಾಧಿಕಾರಿಗಳು ಧರಣಿ ಸ್ಥಳಕ್ಕೆ ಬಂದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ರೈತ ಸಂಘದ ಸುಬ್ರಹ್ಮಣಿ ಮಾತನಾಡಿ, ಸಂಸದರು ಹೇಳಿರುವ ಮಾತು ಸತ್ಯಕ್ಕೆ ದೂರವಾದುದು. ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಯಾಗಿದ್ದ ವೇಳೆ ನೋಟಿಫಿಕೇಶನ್ ಆಗಿತ್ತು. ಆಗ ಯಾಕೆ ವಿರೋಧ ಮಾಡಲಿಲ್ಲ? ಯಾರೋ ಬರೆದುಕೊಟ್ಟಿದ್ದು ಓದುವುದು ಅಷ್ಟೇ ಸಂಸದ ಸುಧಾಕರ್ ಕೆಲಸ. ರೈತರ ನಡುವೆ ಕಿಚ್ಚು ಹಚ್ಚಿ ಬೇಳೆ ಬೇಯಿಸಿಕೊಳ್ಳಬೇಡಿ. ಯಾರದ್ದೋ ಮಾತು ಕೇಳಿ ನೀವು ಮಾತನಾಡಬೇಡಿ. ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಒಂದೇ 1 ಗಂಟೆ ಬೇನಾಮಿ ಮಾಡಿಲ್ಲ. ಅವರು ಅಭಿವೃದ್ಧಿ ಮಾಡಲು ಬಂದಿದ್ದಾರೆ ಎಂದರು. MP ಸಾಹೇಬರು, ಸುಧಾಕರ್ ಸಾಹೇಬರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ರೈತರೆಲ್ಲ ಬೀದಿಗೆ ಬಂದ್ಬಿಡ್ತಾರೆ, ಫಲಾತ ಭೂಮಿ ಎಲ್ಲ ಕಸ್ಕೊಂತಾರೆ, ಉಸ್ತುವಾರಿ ಸಚಿವರು ರೈತರು ಬೀದಿಗೆ ಹಾಕ್ತಾರೆ ಅಂತೆಲ್ಲ ಹೇಳ್ತಾರೆ. ಅದು ಸತ್ಯಕ್ಕೆ ದೂರದ ಮಾತು. ನೀವು ಅದೇ MP ಸಾಹೇಬರು ನಿಮ್ಮ ಯಡಿಯೂರಪ್ಪನ ಕಾಲದಲ್ಲಿ ಶಿಡ್ಲಘಟ್ಟ ತಾಲೂಕು ನೋಟಿಫಿಕೇಶನ್ ಆಗಿದ್ದು ಜಗದೀಶ್ ಶೆಟ್ಟರ್ದಲ್ಲಿ. ಆವಾಗ ಅದೇ ನೀವು ಬಿ.ಜೆ.ಪಿ ಸರ್ಕಾರ ಮಾಡಿದಾಗ ನಿಮ್ಮ ನೈತಿಕತೆ ಎಲ್ಲೋಗಿತ್ತು? ಅದ್ರ ಬಗ್ಗೆ ನೀವು ಧ್ವನಿ ಎತ್ತಕ್ಕಾಗಿಲ್ಲ. ಈಗ ಯಾವುದೋ ವಿರೋಧ ಪಕ್ಷ ನಮ್ಮ ಕೆಲಸ ಮಾಡಬೇಕು ನೀವು ಅವ್ರನ್ನ ಅಡ್ಗಾಲ ಆಗ್ತಾಯಿದ್ದೀನಿ. ಈಗ ನಿಮ್ಮ ಕೆಲಸ ಉದ್ದೇಶನೋ ಯಾರೋ ಕೊಟ್ಟಿರೋ ಪೇಪರ್ನ ಮೇಲಿಂದ ಕೆಳಗಂಟ ಓದೋದು ಒಂದೇ ನಿಮ್ಗೆ ಗೊತ್ತಿರೋದು. ಸರ್ಕಾರಿ ಭೂಮಿ ಗೊತ್ತಿದೆಯಾ? ಗೊತ್ತಿಲ್ಲ ನಿಮ್ಗೆ. ಎಷ್ಟು ರೈತರು ಬಿಡುಗಡೆ ಆಗಿದ್ದಾರೆ? ಇದೆ 550 ಎಕರೆ ಬಿಟ್ಟವ್ರಿ ನೀರಾವರಿ ಪ್ರದೇಶ. ಅದೇನೋ ಬೇಕಾದ್ರೆ ಬಿಟ್ಕೊಟ್ಟಿದ್ದಾರೆ, ಅದರಲ್ಲಿ ಬೇನಾಮಿ ಇದೆ ಅಂತ ಹೇಳ್ತೀರಿ. ಅದು ಸತ್ಯಕ್ಕೆ ದೂರ ಮಾತು. ನೀವು ರಾಜಕೀಯ ಉದ್ದೇಶದಿಂದ ಮಾತಾಡ್ತಾರೆ ಅಂತ ಹೇಳ್ಕೊಳ್ತೀನಿ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಆರೋಗ್ಯ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಜಿಲ್ಲಾ ಕೇಂದ್ರದ ಆಸ್ಪತ್ರೆಗೆ MRI ಯಂತ್ರವನ್ನ ಕೊಡಿಸಲಾಗದ ವ್ಯಕ್ತಿಗೆ
ನನ್ನ ಅಭಿವೃದ್ಧಿ ಯೋಜನೆಗಳ ಕುರಿತು ಮಾತನಾಡುವ ಅರ್ಹತೆ ಇಲ್ಲ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು. ಚಿಂತಾಮಣಿ ತಾಲೂಕಿನ ಕೋಟಗಲ್ ಗ್ರಾಮದಲ್ಲಿ ಸೋಮವಾರ ಕಂದಾಯ ಇಲಾಖೆ ಹಮ್ಮಿಕೊಂಡಿದ್ದ ವಿಶೇಷ ಕಂದಾಯ ಉಪಗ್ರಾಮಗಳ ರಚನೆ ಹಾಗೂ ಅನಧಿಕೃತ ಮನೆಗಳಿಗೆ ಶಾಶ್ವತ ಮಾಲೀಕತ್ವ ನೀಡುವ ಅಭಿಯಾನದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು, ಸಂಸದ ಡಾಕ್ಟರ್ ಕೆ ಸುಧಾಕರ್ ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಸಚಿವರ ವಿರುದ್ಧ ಮಾತನಾಡಿದ್ದ ಆರೋಪಗಳನ್ನು ಪ್ರಸ್ತಾಪಿಸಿ ನನ್ನ ಮುಖವಾಡ ಕಳಚುವುದಾಗಿ ತಿಳಿಸಿದ್ದಾರೆ. ನನಗಿರುವುದು ಒಂದೇ ಮುಖ. ಕೋವಿಡ್ ಕಾಲಘಟ್ಟದಲ್ಲಿ ಅವರ ವ್ಯಾಘ್ರ ಮುಖವನ್ನು ರಾಜ್ಯದ ಜನತೆ ಕಂಡಿದ್ದಾರೆ. ಚಾಮರಾಜನಗರದಲ್ಲಿ 33 ಜನರು ಮೃತಪಟ್ಟಿದ್ದು ಅವರ ಗೋಮುಖ ವ್ಯಾಘ್ರದಿಂದಲೇ ಎಂದು ಅವರ ಪಕ್ಷದವರೇ ಕೋವಿಡ್ ಕಳ್ಳ ಎಂದು ಕರೆದಿದ್ದನ್ನು ಮರೆತು ಬಿಟ್ಟಿದ್ದಾರೆ ಪಾಪ ಎಂದು ವ್ಯಂಗ್ಯವಾಡಿದ್ರು. ನಾನಾ ರೀತಿ ವ್ಯಾಖ್ಯಾನಗಳನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅದನ್ನ ನನ್ನ ಮುಖವಾಡ ಕಳಿಸ್ಬಿಡ್ತಾರಂತ. ನನಗಿರೋದು ಒಂದೇ ಮುಖ, ನಿಮ್ ತರ ದ್ವಿಮುಖ ಇಲ್ಲ ನನಗೆ. ಇವತ್ತು ನಿಮ್ಗೆ ಎಷ್ಟು ಮುಖ ಇತ್ತು ಅಂತಕ್ಕಂಥದ್ದು ಕೊರೋನಾ ಸಂದರ್ಭದಲ್ಲಿ 23 ಜನ ಮುಗ್ಧರು ಸತ್ತೋದಂತ ಸಂದರ್ಭದಲ್ಲಿ ನಿಮ್ಮ ದ್ವಿಮುಖ ಅಥವಾ ನಿಮ್ಮ ವ್ಯಾಘ್ರ ಮುಖ ಎಲ್ಲರೂ ಇವತ್ತು ಇಡೀ ರಾಜ್ಯ ನೋಡಿದೆ. ಇವತ್ತು ಕೈಗಾರಿಕಾ ಪ್ರದೇಶದಲ್ಲಿ ನಾನು ಎಲ್ಲೂ ಯಾವುದೇ ರೀತಿ ನಾನು 1 ಸೆಂಟಿಮೀಟರ್ ಜಾಗ ಆ ರೀತಿ ದುರಾಸೆ ಆ ತರದ್ದು ಏನು ಕಬಳಿಕೆ ಮಾಡ್ತಕ್ಕಂಥ ಉದ್ದೇಶ ನನ್ನಲ್ಲಿ ಇಲ್ಲ, ಸದಾ ಯಾವತ್ತೂ ಇಲ್ಲ. ಆ ರೀತಿ ಏನಾದ್ರೂ ಉದ್ದೇಶಗಳಿದ್ರೆ ಅದು ನಿಮಗಿದೆ ಬಿಟ್ರೆ ನಮಗಂತೂ ಖಂಡಿತ ಉದ್ದೇಶಗಳಿಲ್ಲ. ಅದೇನೋ ಚಾಲೆಂಜ್ ಅಂತ, ಅದೇನ್ ಚಾಲೆಂಜು, ಅದೇನ್ ದಾಖಲೆಗಳು ಬಿಡುಗಡೆ ಮಾಡ್ತಿರೋ, ಅದೆಲ್ಲೆಲ್ಲಿ ದಾಖಲೆಗಳು ತಂದು ಬಿಡುಗಡೆ ಮಾಡ್ತಿರೋ ತಗೊಂಡ್ಬಂದು ಬಿಡುಗಡೆ ಮಾಡ್ರಿ ನೋಡೋಣ ತಾಕತ್ತಿದ್ರೆ. ಜಿಲ್ಲೆಯಲ್ಲಿ ಅವರು ಮಾಡಿದ್ದ ಯೋಜನೆಗಳಿಗೆ ನಾನು ಟೇಪ್ ಕಟ್ ಮಾಡುತ್ತಿದ್ದೇನೆ ಎಂದು ತಿಳಿಸಿರುವುದು ಬಾಯಿ ಚಪಲದ ಮಾತು. ವೈದ್ಯಕೀಯ ಕಾಲೇಜಿಗೆ ಹೆಚ್ಚುವರಿಯಾಗಿ ಖರ್ಚು ಮಾಡಿದ್ದ ಹಣವನ್ನು ಅಧಿಕೃತವಾಗಿ ಮಂಜೂರು ಮಾಡಿಸಿರಲಿಲ್ಲ. ನಾನು ಸಾಕಷ್ಟು ಹಣವನ್ನು ಮಂಜೂರು ಮಾಡಿಸಬೇಕಾಯಿತು. ನಂದಿ ಬೆಟ್ಟಕ್ಕೆ ರೋಪ್ ವೇ ಕೇವಲ ಘೋಷಣೆಯನ್ನು ಮಾತ್ರ ಮಾಡಿದ್ರು. ಯಾವುದೇ ಇಲಾಖೆಯ ಮಂಜೂರಾತಿ ಪಡೆದಿರಲಿಲ್ಲ. ಕಳೆದ 3 ವರ್ಷಗಳಿಂದ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಕೈಗೊಂಡಿದ್ದೇನೆ. ಹೂವು ಮಾರುಕಟ್ಟೆ, ಶಿಡ್ಲಘಟ್ಟಾದ ರೇಷ್ಮೆಗೂಡಿನ ಮಾರುಕಟ್ಟೆ ಎಲ್ಲ ಆಡಳಿತಾತ್ಮಕ ಪ್ರಕ್ರಿಯೆಗಳನ್ನು ಕೈಗೊಂಡು ಹಣ ಮಂಜೂರಾತಿ ಮಾಡಿಸಿದ್ದು ನಾನು ಎಂದರು. ನಿಮ್ಮ ಯೋಜನೆಗೆ ಆ ಮೆಡಿಕಲ್ ಕಾಲೇಜಿಗೆ ಹೆಚ್ಚುವರಿ ಮಾಡಿದಂತ ಅನುದಾನ ಅವತ್ತು ಸರ್ಕಾರದಲ್ಲಿ ಮಂಜೂರು ಮಾಡಿಸ್ಕೊಳಕ್ಕೆ ಯೋಗ್ಯತೆ ಇರಲಿಲ್ಲ. ನಮ್ಮ ಸರ್ಕಾರ ಬಂದು ಅದಕ್ಕೆ ಅಧಿಕೃತವಾಗಿ ಮುದ್ರೆಯನ್ನು ಅವತ್ತು ಅಂತದ್ದು ಆಗ್ಬೇಕಾಯ್ತು, ಅನುದಾನ ಬಿಡುಗಡೆ ಮಾಡಬೇಕಾಗಿತ್ತು. ಚಿಕ್ಕಬಳ್ಳಾಪುರ ಆಸ್ಪತ್ರೆಗೆ MRI ತರಿಸುವಂತ ಯೋಗ್ಯತೆ ನಿಮಗೆ ಇರಲಿಲ್ಲ ಒಬ್ಬ ಸಂಬಂಧಪಟ್ಟಂತ ಇಲಾಖೆ ಸಚಿವರಾಗಿ. ನಂದಿ ಬೆಟ್ಟಕ್ಕೆ ರೋಪ್ ವೇ ವಿಚಾರದಲ್ಲಿ ಬರೀ ಟೇಪ್ ಕಟ್ ಮಾಡಿಬಿಟ್ರೆ ಆಯ್ತಾ? ಇವತ್ತು ಎಷ್ಟು ದೊಡ್ಡ ಸಮಸ್ಯೆಗಳು, ಆ ಸಮಸ್ಯೆಗಳನ್ನ ನಾವು ನಿವಾರಣೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ದೊಡ್ಡ ಮಟ್ಟದಲ್ಲಿ ಹೂವಿನ ಬೆಳೆಗಾರರಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ. ಅವ್ರಿಗೆ ಒಂದು ಸುಸಜ್ಜಿತವಾದಂತ ಮಾರುಕಟ್ಟೆ ಮಾಡ್ಬೇಕು ಅಂತಕ್ಕಂಥ ಯೋಗ್ಯತೆ ನಿಮಗೆ ಇರಲಿಲ್ಲ. ಇವತ್ತು ಆ ಮಾರುಕಟ್ಟೆಯನ್ನ ಇವತ್ತು ನಿಜ ರೂಪಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಕೇವಲ ಘೋಷಣೆ ಮಾಡ್ಬಿಟ್ರೆ ಆಗಲ್ಲ. ಇವತ್ತು ಅದು ಮಂಜೂರಾಗಬೇಕು, ಅದಕ್ಕೆ ಅನುದಾನ ಒದಗಿಸ್ಬೇಕು, ಟೆಂಡರ್ ಆಗ್ಬೇಕು, ಕಾಮಗಾರಿ ಪ್ರಾರಂಭ ಆಗ್ಬೇಕು, ಜಾಗ ಕೊಡಬೇಕು, ಇವೆಲ್ಲ ಆಗ್ಬೇಕು. ಘೋಷಣೆ ಮಾಡ್ಬಿಟ್ರೆ ನಾನು 1000 ಘೋಷಣೆ ಮಾಡ್ತೀನಿ, ಆದ್ರೆ ವಾಸ್ತವಾಂಶ ಇವತ್ತು ಅದು ತಾರ್ಕಿಕ ಅಂತ್ಯ ಮುಟ್ಟತಕ್ಕಂಥದ್ದು ಆಗ್ಬೇಕಾಗುತ್ತೆ. ಶಿಡ್ಲಘಟ್ಟದಲ್ಲಿ ಸಿರಿಕಲ್ಚರ್ ಮಾರ್ಕೆಟ್ ತಾನು ಮಾಡಿಸಿದ್ದಂತೆ ಯಾವಾಗ ಮಾಡ್ತೀವಿ ಸ್ವಾಮಿ? ನಿಮ್ಮ ಅವ್ಯಯ ಸರ್ಕಾರ ಏನು ಬಜೆಟ್ ಏನು ಚುನಾವಣೆ ಮುಂಚಿತವಾಗಿ ಘೋಷಣೆ ಮಾಡಿದ್ ಬಿಟ್ರೆ ನೀವು ಮಾಡಿದ್ದಿಲ್ಲ. ಮತ್ತೆ ನಾವು ಅದಕ್ಕೆ ನಬಾರ್ಡಲ್ಲಿ ದುಡ್ಡು ಕೊಡಿಸುವಂತದ್ದು ಮಾಡಿದ್ವಿ. 2 ಹಂತದಲ್ಲಿ ಆಗ್ಬೇಕಾಗಿದ್ದನ್ನ ಒಂದೇ ಹಂತದಲ್ಲಿ 200 ಕೋಟಿಗೆ ಮಾಡಿಸಿರ್ತಕ್ಕಂಥದ್ದು ನಾವು, ನೀವಲ್ಲ. ದಾಖಲೆಗಳಿದಾವೆ. ಅವ್ರು ಮಾಡಿದ ಕೆಲಸಕ್ಕೆ ಟೇಪ್ ಕಟ್ ಮಾಡಿದಂತೆ, ನಿನ್ನ ಕೆಲಸಕ್ಕೆ ಯಾವ್ದು ನಾನು ಟೇಪ್ ಕಟ್ ಮಾಡಿಲ್ಲ. ಜಂಗಮಕೋಟೆ ರೈತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸಿದರೆ ಸಾಲದು. ಅಲ್ಲಿಗೆ ಯಾವತ್ತಾದರೂ ಭೇಟಿ ನೀಡಿದ್ದೀರಾ? ಫಲವತ್ತಾದ ಭೂಮಿ ಎಷ್ಟಿದೆ, ಕಂಪನಿಗಳಿಗೆ ಎಷ್ಟು ಭೂಮಿ ಮಾರಾಟವಾಗಿದೆ, ಸರ್ಕಾರಿ ಜಾಗ ಎಷ್ಟಿದೆ ಎಂಬ ಬಗ್ಗೆ ಮಾಹಿತಿ ಇದೆಯೇ? ನಿಮ್ಮ ಕಾಲದಲ್ಲಿ ಒಂದಾದರೂ ಕೈಗಾರಿಕೆಯನ್ನು ಜಿಲ್ಲೆಗೆ ತಂದಿದ್ದೀರಾ? ಕಂದಾಯ ಇಲಾಖೆಯ ನೇತೃತ್ವದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ರೈತರಿಗೆ ದಾಖಲೆಗಳನ್ನು ನೀಡುವ ಬೃಹತ್ ಆಂದೋಲನ ನಡೆಸಲಾಯಿತು. ಕನಿಷ್ಠ ಕಾರ್ಯಕ್ರಮಕ್ಕೂ ಬಾರದೆ ಬೆಂಗಳೂರಿನಲ್ಲಿ ಖಾಸಗಿ ವ್ಯವಹಾರಗಳಲ್ಲಿ ಮುಳುಗಿದ್ದೀರಿ. ನಿಮ್ಮ ಅವಧಿಯಲ್ಲಿ ಇಂತಹ ಒಂದಾದರೂ ಕೆಲಸ ಮಾಡಿದ್ದೀರಾ? ನೀವು ನನ್ನ ಬಗ್ಗೆ ಟೀಕೆ ಮಾಡುತ್ತಿದ್ದೀರಾ ಎಂದು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು. ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ಚನ್ನರಾಯಪಟ್ಟಣದಲ್ಲಿ ಅವತ್ತು ಯಾಕೆ ನೀನು ಅದಕ್ಕೆ ಪರಿಹಾರ ಕೊಡುವಂತ ಕೆಲಸ ಮಾಡಲಿಲ್ಲ? ಇವತ್ತು ಈಗ ಬಂದು ರೈತರ ಪರವಾಗಿ ಮೊಸಳೆ ಕಣ್ಣೀರು ಸುರಿಸ್ತೀಯಲ್ಲ ನೀನು. ನೀನೇನಾದ್ರೂ ಹೋಗಿ ನೋಡಿದ್ಯಾ? ನೀನಲ್ಲಿ ಜಂಗಮಕೋಟೆಯಲ್ಲಿ ಎಷ್ಟು ಫಲವತ್ತಾದ ಭೂಮಿ ಇದೆ ಅಂತ ನೋಡಿದ್ಯಾ ನೀನು? ಏನಾದ್ರೂ ನೀವು ಅಲ್ಲಿ ಹೋಗ್ಬಿಟ್ಟು ಸರ್ಕಾರಿ ಜಾಗ ಎಷ್ಟಿದೆ ಅನ್ನೋ ಮಾಹಿತಿ ಇದೆಯಾ ನಿಮಗೆ?
ಬೇರೆ ಬೇರೆ ಕಂಪನಿಗಳಿಗೆ ಎಷ್ಟು ಮಾರಾಟ ಆಗಿದೆಯಲ್ಲ ಮಾಹಿತಿ ಇದೆಯಾ ನಿಮ್ಗೆ? ಇವು ಯಾವುದು ಮಾಹಿತಿ ಇಲ್ಲದೆ ಕೇವಲ ನಾನು ಹೇಳಿದ್ದೆ ಎಲ್ಲ ಕೇಳ್ತಾರೆ ಅಂತಕ್ಕಂಥ ರೀತಿಯಲ್ಲಿ ಹೇಳ್ಕೊಂಡು ಹೋದ್ರೆ ಯಾರು ಇಲ್ಲಿ, ನಾನು ಹಿಂದೆನೇ ಹೇಳಿದ್ದೆ ಗೋಲಿ ಆಡೋವನಲ್ಲ ನಾನು, ಎಲ್ಲದಕ್ಕೂ ಎದುರು ನಿಂತು ನಾನು ಅದನ್ನ ಎದುರಿಸ್ತಕ್ಕಂಥವನು ಅಂತಕ್ಕಂಥ ಮಾತನ್ನ ನಾನು ಹೇಳಿದ್ದೆ. ಯೋಜನೆಗಳನ್ನು ಘೋಷಣೆ ಮಾಡಿ ಪ್ರಚಾರ ಪಡೆಯುವುದು ಮುಖ್ಯವಲ್ಲ, ತಾರ್ಕಿಕವಾಗಿ ಅಂತ್ಯ ಕಾಣಬೇಕು. ಅಧಿಕೃತ ಸರ್ಕಾರಿ ಆದೇಶ, ಅನುದಾನ ಬಿಡುಗಡೆಯಾಗಬೇಕು, ಸ್ಥಳ ನೀಡಬೇಕು, ಟೆಂಡರ್ ಆಗಬೇಕು, ಅಂದಾಜು ಪಟ್ಟಿ, ನಕ್ಷೆ ಅನುಮೋದನೆಯಾಗಿ ಕಾಮಗಾರಿ ಪ್ರಾರಂಭವಾಗಬೇಕು. ಕೈಗಾರಿಕಾ ಪ್ರಾಂಗಣಗಳ ಯೋಜನೆಯಲ್ಲಿ ಒಂದೇ 1 ಸೆಂಟಿಮೀಟರ್ ಜಾಗವನ್ನು ನಾನು ಪಡೆಯುವ ಯೋಚನೆ ಮಾಡಿಲ್ಲ. ಅಂತಹ ಯೋಜನೆಗಳು ನಿಮಗೆ ಸೀಮಿತ. ತಾಕತ್ತಿದ್ದರೆ ದಾಖಲೆಯನ್ನು ಬಿಡುಗಡೆ ಮಾಡಿ ಎಂದು ಸವಾಲು ಹಾಕಿದ್ರು. ಜಿಲ್ಲಾಧಿಕಾರಿ ಜಿ ಪ್ರಭು ಮಾತನಾಡಿ ಕಾರ್ಯಕ್ರಮದ ಉದ್ದೇಶ, ಗುರಿ ಮತ್ತಿತರ ವಿವರಗಳನ್ನು ನೀಡಿದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಶ್ರೀನಿವಾಸಪುರ ತಾಲೂಕಿನ ಶ್ರೀನಿವಾಸಪುರ ಯಲ್ದೂರು ಮುಖ್ಯ ರಸ್ತೆಯ ಬಳಿ ಇರುವ ಜಮೀನಿನೊಂದರಲ್ಲಿ ಅಕ್ರಮವಾಗಿ ಬೆಳೆಯಲಾಗಿದ್ದ ಗಾಂಜಾ ಗಿಡಗಳನ್ನು ಪೊಲೀಸರು ಪತ್ತೆ ಹಚ್ಚಿ ವಶಪಡಿಸಿಕೊಂಡಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಶ್ರೀನಿವಾಸಪುರ ಯದ್ಲೂರು ಮುಖ್ಯ ರಸ್ತೆಯ ಬಳಿ ಇರುವ ಜಮೀನೊಂದರಲ್ಲಿ ಅಕ್ರಮವಾಗಿ ಬೆಳೆಯಲಾಗಿದ್ದ ಗಾಂಜಾ ಗಿಡಗಳನ್ನು ಪೊಲೀಸರು ಪತ್ತೆ ಹಚ್ಚಿ ವಶಪಡಿಸಿಕೊಂಡಿದ್ದಾರೆ. ಬೆಂಗಳೂರಿನ ಕೆಆರ್ಪುರಂ ನಿವಾಸಿ ಲಕ್ಷ್ಮಿ ಎಂಬುವವರಿಗೆ ಸೇರಿದ ಜಮೀನಿನಲ್ಲಿ ಈ ಅಕ್ರಮ ಕೃತ್ಯ ನಡೆಯುತ್ತಿತ್ತು ಎನ್ನಲಾಗಿದೆ. ಜಮೀನಿನಲ್ಲಿ ಗಾಂಜಾ ಬೆಳೆಯುತ್ತಿರುವ ಕುರಿತು ಖಚಿತ ಮಾಹಿತಿ ಸಿಕ್ಕ ಕೂಡಲೇ ಶ್ರೀನಿವಾಸಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶಂಕರಾಚಾರ್ ಹಾಗೂ ಅವರ ತಂಡ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿತು. ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಅಲ್ಲಿ ಬೆಳೆಯಲಾಗಿದ್ದ ಗಾಂಜಾ ಗಿಡಗಳನ್ನು ಪತ್ತೆ ಹಚ್ಚಿ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ಈ ಕುರಿತು ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಮೀನಿನ ಮಾಲೀಕರು ಮತ್ತು ಈ ಅಕ್ರಮ ಬೇಸಾಯದ ಹಿಂದೆ ಇರುವವರ ಪತ್ತೆಗಾಗಿ ತನಿಖೆ ಚುರುಕುಗೊಂಡಿದೆ. ಅಕ್ರಮ ಚಟುವಟಿಕೆಗಳ ವಿರುದ್ಧ ತಮ್ಮ ಕಾರ್ಯಾಚರಣೆ ಮುಂದುವರಿಯಲಿದೆ. ಈ ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದೆಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಕಾಯಿಗಳೆಲ್ಲ ಮಕ್ಕಳು ನಾವೆಲ್ಲ ಮಕ್ಕಳೆಲ್ಲ ತಿನ್ಬೇಕು ಅಂತ ಎಲ್ಲ ಕಾಯಿಗಳು ಅಂತ ಹಾಕಿರೋದು ಎಲ್ಲ ನೋಡ್ಕೊ ಬನ್ನಿ ಸರ್. ನಾನೇನಾದ್ರೂ ಅದೇ ತರ ಮಾಡಿದ್ರೆ ಅದು ನೋಡಿ ಸರ್, ಅಮ್ಮ ಏನ್ ಮಾತಾಡಿದ್ರೆ ನನ್ನ ಹತ್ರ ಇದೆ ಸರ್. ನಾನು ಅದಕ್ಕೆ ಅಂತ ಏನಾದ್ರು ಆಗಿದ್ರೆ ಗೊತ್ತಿಲ್ಲ ಅಂತ ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ನಿಮ್ಮ ಸ್ವಂತ ಗ್ರಾಮ ರಾಮೋಜಿಪಲ್ಲಿಯಲ್ಲಿ ಸತತ 3 ಚುನಾವಣೆಗಳಲ್ಲಿ ಹೆಚ್ಚಿನ ಬಹುಮತ ಪಡೆದುಕೊಂಡಿರುವುದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಇರುವ ಜನ ಬೆಂಬಲಕ್ಕೆ ಸಾಕ್ಷಿ. ಮೊದಲು ನಿಮ್ಮ ಗ್ರಾಮದ ಜನತೆಯ ಬೆಂಬಲ ಪಡೆದು ನಂತರ ಶಾಸಕರ ಬಗ್ಗೆ ಮಾತನಾಡಿ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಎಸ್. ನರೇಂದ್ರ ಎನ್ಡಿಎ ಮುಖಂಡ ಹರಿನಾಥ್ ರೆಡ್ಡಿ ಅವರಿಗೆ ತಿರುಗೇಟು ನೀಡಿದ್ದಾರೆ. ಬಾಗೇಪಲ್ಲಿಯ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಎಸ್. ನರೇಂದ್ರ ಅವರು, ಸ್ವಂತಿಕೆ ಇಲ್ಲದೆ ಸಿನಿಮಾದಲ್ಲಿ ನಿರ್ದೇಶಕರು ಹೇಳಿಕೊಟ್ಟಂತೆ ಮಾಡುವ ನಟರ ಹಾಗೆ ಮಾತನಾಡಿದ್ದೀರಿ. ಶಾಸಕರಿಗೆ 3 ಸಲ ನಮ್ಮ ಗ್ರಾಮದಲ್ಲಿ ಹೆಚ್ಚಿನ ಬಹುಮತ ಬಂದಿದೆ ಎಂದು ಹೇಳಿದ್ದೀರಿ. ನಾಚಿಕೆಯಾಗಬೇಕು ನಿಮಗೆ. ನಿಮ್ಮ ಗ್ರಾಮದವರೇ ನಿಮ್ಮನ್ನು ನಂಬುವುದಿಲ್ಲ ಎಂದರೆ ಕ್ಷೇತ್ರದ ಜನತೆ ನಿನ್ನನ್ನು ನಂಬುತ್ತಾರಾ? ನಿಮ್ಮ ದೊಡ್ಡ ಕಾರ್ಯಕ್ರಮ ನಿಮ್ಮ ಸ್ವಗ್ರಾಮಕ್ಕೆ ಮಾತ್ರ ಸೀಮಿತ. ಅಸಮರ್ಥತೆಯ ಮಾತುಗಳನ್ನು ಆಡಬಾರದು. ಶಾಸಕರು ಎಂದೂ ಕೀಳು ಮಟ್ಟದ ರಾಜಕೀಯ ಮಾಡುವವರಲ್ಲ. ಸದಾ ಜಾತ್ಯತೀತವಾಗಿಯೇ ತಮ್ಮ ಜೀವನವನ್ನು ಶಾಸಕರು ರೂಢಿಸಿಕೊಂಡು ಬಂದಿದ್ದಾರೆ ಎಂದರು. ಇವತ್ತು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಅಲ್ಪಸಂಖ್ಯಾತರಿರ್ಬೋದು, ಹಿಂದುಳಿದವರು ಇರ್ಬೋದು, ದಲಿತರು ಮತ್ತು ಸುಬ್ಬಾರೆಡ್ಡಿ ಅವರ ಜೊತೆ ಕೈ ಜೋಡಿಸಿದ್ದಾರೆ. ನಾಳೆ ಕಾರ್ಯಕ್ರಮ ಕೂಡ ಯಶಸ್ವಿ ಆಗುತ್ತೆ. ಕಾರ್ಯಕ್ರಮ ಮುಗಿದ ಮೇಲೆ ನಮ್ಮ ಮುಖಂಡರು ಎಲ್ಲ ಇದ್ದಾರೆ. ನಮ್ಮ ಅಭಿವೃದ್ಧಿ ಕಾರ್ಯಗಳು ಏನು ಅಂತ ನಾವು ನಿಮ್ಗೆ ಪಾಂಪ್ಲೆಟ್ ಯಾವ ರೀತಿ ಬೇಕೋ ಆ ರೀತಿ ತೋರ್ಸಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ತಾ
200 ಕೋಟಿ ವೆಚ್ಚದ ಗಂಟ್ಲುಮಲ್ಲಮ್ಮ ಡ್ಯಾಂ ನಿರ್ಮಾಣ, ಕೈಗಾರಿಕೆಗಳ ಸ್ಥಾಪನೆ ನಿಮಗೆ ಅಭಿವೃದ್ಧಿ ಅನಿಸುವುದಿಲ್ಲ. 10 ಕೋಟಿ ವೆಚ್ಚದ ಅಂಬೇಡ್ಕರ್ ಭವನದ ಶಂಕುಸ್ಥಾಪನೆ ಮಾಡುತ್ತಿರುವ ಐತಿಹಾಸಿಕ ಸಂದರ್ಭದಲ್ಲಿ ಪರ್ಯಾಯವಾಗಿ ಮತ್ತೊಂದು ಕಾರ್ಯಕ್ರಮ ಮಾಡಲು ಹೊರಟಿರುವುದು ದುರುದ್ದೇಶದಿಂದ ಕೂಡಿದೆ. ಶಾಸಕರ ಬಗ್ಗೆ ಲಘುವಾಗಿ ಮಾತನಾಡುವುದನ್ನು ಬಿಡಿ, ಚರ್ಚೆಗೆ ಬನ್ನಿ. ಅಭಿವೃದ್ಧಿ ಬಗ್ಗೆ ಮಾತನಾಡಲು ನಾವು ಸಿದ್ಧರಿದ್ದೇವೆ. ದಲಿತ ಮುಖಂಡರೊಂದಿಗೆ ಊಟ ಮಾಡಿದ ದಲಿತರ ಬಗ್ಗೆ ಸದಾ ಚಿಂತಿಸುವ ಶಾಸಕ ಸುಬ್ಬಾರೆಡ್ಡಿ ಅವರ ಬಗ್ಗೆ ಮಾತನಾಡಲು ನೈತಿಕತೆ ನಿಮಗಿಲ್ಲ. ದುಡ್ಡಿನ ಅಹಂಕಾರದಿಂದ ಮಾತನಾಡುವುದನ್ನು ನಿಲ್ಲಿಸಿ ಎಂದರು. ದಲಿತ ಸಂಘರ್ಷ ಸಮಿತಿ ಮುಖಂಡ ಬಿವಿ ವೆಂಕಟರಮಣ ಮಾತನಾಡಿ, ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರ ಅವಿರತ ಶ್ರಮದ ಫಲವಾಗಿ ಪಟ್ಟಣದ ಹೃದಯ ಭಾಗದಲ್ಲಿ 20 ಗುಂಟೆ ಜಾಗ ಮಂಜೂರು ಮಾಡಿಸಿ 15 ಕೋಟಿ ವೆಚ್ಚದಲ್ಲಿ ಭವ್ಯವಾದ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡುತ್ತಿರುವುದು ಐತಿಹಾಸಿಕ ಕ್ಷಣ. ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಅಂಬೇಡ್ಕರ್ ಭವನಗಳನ್ನು ನಿರ್ಮಿಸಿದ ಕೀರ್ತಿ ಶಾಸಕ ಸುಬ್ಬಾರೆಡ್ಡಿ ಅವರಿಗೆ ಸಲ್ಲುತ್ತದೆ. ಬಾಗೇಪಲ್ಲಿ, ಗುಡಿಬಂಡೆ ಮತ್ತು ಚೇಳೂರು ತಾಲೂಕು ಕೇಂದ್ರಗಳಲ್ಲಿ ಡಬಲ್ ರೋಡ್ಗಳನ್ನು ಮಾಡಿಸಿದ್ದು ಶಾಸಕ ಸುಬ್ಬಾರೆಡ್ಡಿ ಅವರು. ಹೋಬಳಿಗೊಂದು ವಸತಿ ಶಾಲೆ, ಪರ್ವ ಸ್ಟೇಷನ್ಗಳ ಜೊತೆಗೆ ಅಭಿವೃದ್ಧಿಯ ಪರ್ವವನ್ನೇ ಮಾಡಿದ್ದಾರೆ ಎಂದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಕಾಮರ್ಸ್, ಇಬಿಎಸ್ಎಸ್ ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 6 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಪಡೆದಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7 ಗಂಟೆಯವರೆಗೆ ನಿರಂತರ 8 ತಿಂಗಳು ಜೆಇಇ, ನೀಟ್, ಸಿಇಟಿ ತರಗತಿಗಳನ್ನ ನಡೆಸುತ್ತಿದ್ದು ಮೈಕ್ರೋ ಶೆಡ್ಯೂಲ್ ಪ್ರಕಾರ ವೀಕ್ಲಿ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಲಾಗುತ್ತದೆ. ಪ್ರಸ್ತುತ ವರ್ಷದಲ್ಲಿ ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಯಶಾ ಎಸ್ಎಲ್ ಮತ್ತು ವೈಶಾಲಿ ಜೆಇ ಇಬ್ಬರು ವಿದ್ಯಾರ್ಥಿನಿಯರು ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿರುತ್ತಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ನಮಸ್ಕಾರ ಚಿಕ್ಕಬಳ್ಳಾಪುರ. ಈ ಪ್ಲೇ ಝೋನ್ ಎಲ್ಲೋ ಬ್ಯಾಂಗ್ಳೂರ್ ಕಡೆದು ಅನ್ಕೊಂಡ್ರ? ಚಾನ್ಸೇ ಇಲ್ಲ. ಇದು ಪ್ಲೇ ಝೋನ್ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಮೊದಲನೇ ಬಾರಿಗೆ ಮಕ್ಕಳಿಗೋಸ್ಕರ ಪ್ಲೇ ಝೋನ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಲೊಕೇಟ್ ಆಗಿರೋದು ಮಹಾವೀರ್ ಪ್ಲಾಜಾ, 3rd ಫ್ಲೋರ್, ಆಪೋಸಿಟ್ ಟು ಅಭಯ ಹಾಸ್ಪಿಟಲ್, ಸಿಎಸ್ಐ ಹಾಸ್ಪಿಟಲ್ ರೋಡ್, ಚಿಕ್ಕಬಳ್ಳಾಪುರ. ಡೆಡಿಕೇಟೆಡ್ ಲಿಫ್ಟ್ ವ್ಯವಸ್ಥೆ ಕೂಡ ಇದೆ. ನಿಮ್ಮ ಮಕ್ಕಳು ಯಾವಾಗಲೂ ಮೊಬೈಲ್, ವಿಡಿಯೋ ಗೇಮ್ಸ್ ಅಂತ ಟೈಮ್ ವೇಸ್ಟ್ ಮಾಡೋ ಬದಲು ಈ ಪ್ಲೇ ಝೋನ್ಗೆ ಕರ್ಕೊಂಡು ಬನ್ನಿ. ಇಲ್ಲಿರೋ ಕಲರ್ಫುಲ್ ಬೌನ್ಸ್ ಪ್ಯಾಡ್, ಟ್ರ್ಯಾಂಪ್ಲಿನ್, ಸ್ಲೈಡ್ಸ್, ಬಾಲ್ ಪಿಟ್ಸ್ ನ ಎಕ್ಸ್ಪ್ಲೋರ್ ಮಾಡಲಿ. ನಿಮ್ಮ ಮಕ್ಕಳು ಇಲ್ಲಿಗೆ ಬಂದ್ರೆ ಅಂತೂ ತುಂಬಾ ಖುಷಿ ಪಡ್ತಾರೆ. ಮೈಂಡ್ ಕೂಡ ರಿಫ್ರೆಶಿಂಗ್ ಆಗಿ ಇರುತ್ತೆ. ಇಂಜುರಿ ಆಗೋ ಟೆನ್ಷನ್ನೇ ಇರಲ್ಲ. ತುಂಬಾ ಕಡಿಮೆ ಪ್ರೈಸ್ ನಲ್ಲಿ 1 hour ಫುಲ್ ಆಟ ಆಡಿಸಿ. ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳ ಬರ್ತ್ಡೇಗೆ ಕಂಪ್ಲೀಟ್ ಪ್ಲೇ ಝೋನ್ ನ ಬುಕ್ ಮಾಡಿಕೊಂಡು ನಮ್ಮದೇ ಪಾರ್ಟಿ ಹಾಲ್ ಅಲ್ಲಿ ಬರ್ತ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಕೂಡ ಮಾಡ್ಕೋಬಹುದು. 80 ರಿಂದ 100 ಜನಕ್ಕೆ ಈ ಜಾಗ ಪರ್ಫೆಕ್ಟ್ ಆಗಿರುತ್ತೆ. ಬರ್ತ್ಡೇ ಪಾರ್ಟೀಸ್, ನೇಮಿಂಗ್ ಸೆರೆಮನೀಸ್ ಅಂತ ಒಳ್ಳೆ ಈವೆಂಟ್ಸ್ ನ ಇಲ್ಲಿ ನೀವು ಕೂಡ ಮಾಡಬಹುದು. ಪ್ಲೇ ಝೋನ್ಗೆ ಬರೋ ಮಕ್ಕಳಿಗೆ ಸಾಕ್ಸ್ ಕಂಪಲ್ಸರಿ. ಮತ್ತೆ ಇನ್ನೇನಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬನ್ನಿ. ಈ ಸಮ್ಮರ್ಗೆ ನಿಮ್ಮ ಮಕ್ಕಳನ್ನ ಮನೇಲೇ ಬೋರ್ ಮಾಡಿಸೋ ಬದಲು ನಮ್ಮ ಪ್ಲೇ ಝೋನ್ ಅಲ್ಲಿ ಎಂಜಾಯ್ ಮಾಡಿಸಿ. ಲೆಟ್ ದೆಮ್ ಪ್ಲೇ, ಎಂಜಾಯ್ ಅಂಡ್ ಕ್ರಿಯೇಟ್ ಮೆಮೊರೀಸ್. ಬುಕಿಂಗ್ ಆಗಿ ಕಾಂಟ್ಯಾಕ್ಟ್ ಮಾಡಿ 9741397318. ನಿಮಗಿದು ಗೊತ್ತೇ, ಒಳ್ಳೆಯ ಶಾಲೆ ಪಾಠ ಮಾತ್ರ ಕಲಿಸುವುದಲ್ಲದೆ ಮಕ್ಕಳ ಭವಿಷ್ಯವನ್ನ ನಿರ್ಮಿಸುತ್ತೆ. ಹಾಗಿದ್ರೆ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಸರಿಯಾದ ಶಾಲೆಯನ್ನ ಆಯ್ಕೆ ಮಾಡಿದ್ದೀರಾ? ದಿವ್ಯಶ್ರೀ ವಿದ್ಯಾನಿಕೇತನ್ ಮಕ್ಕಳ ಕನಸುಗಳಿಗೆ ಬೆಳಕು ನೀಡುವ ವಿದ್ಯಾಲಯ. ದಿವ್ಯಶ್ರೀ ವಿದ್ಯಾನಿಕೇತನ್, where learning becomes a beautiful journey. Welcome to our new campus with modern curriculum. ಮೇಲಿನ ತರಗತಿಗಳಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೂಲಕ ಆಲೋಚನೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವ ಶಿಕ್ಷಣ ನೀಡಲಾಗುತ್ತೆ. ಪ್ರೀತಿಯಿಂದ ಮಾರ್ಗದರ್ಶನ ನೀಡುವ ಶಿಕ್ಷಕರು ಮತ್ತು ಸಂತೋಷಕರವಾದ ಕಲಿಕೆಯ ವಾತಾವರಣ. ನಿಮ್ಮ ಮಗುವಿಗೆ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನು ನೀಡುವ ಶಾಲೆ ದಿವ್ಯಶ್ರೀ ವಿದ್ಯಾನಿಕೇತನ್. ಅಡ್ಮಿಷನ್ಸ್ ಆರ್ ಓಪನ್, ಲಿಮಿಟೆಡ್ ಸೀಟ್ಸ್ ಆರ್ ಅವೈಲೇಬಲ್. ನೋ ಡೊನೇಷನ್. ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಎವ್ರಿ ಚೈಲ್ಡ್ ಕ್ಯಾರೀಸ್ a dream to learn, to grow and to shine. For more details, contact Divyashri Vidyaniketan, recognized by Government of Karnataka, Ashoka Layout, HS Garden, Chikkaballapura.
ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಪೂರ್ಣಪ್ರಜ್ಞಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಪ್ರೀ ಪ್ರೈಮರಿಯಿಂದ PU ವರೆಗೆ ಅತ್ಯುತ್ತಮ ಶಿಕ್ಷಣ ನೀಡುವ ಸಂಸ್ಥೆ. ಕಡಿಮೆ ಶುಲ್ಕ, ಅನುಭವಿ ಬೋಧಕರು, ಎಲ್ಲ ಸೌಲಭ್ಯಗಳು ಲಭ್ಯ. ಇನ್ನೇನು ಶೈಕ್ಷಣಿಕ ವರ್ಷ ಆರಂಭವಾಗಿದೆ. ಮಕ್ಕಳನ್ನು ಯಾವ ಶಾಲೆಗೆ ಸೇರಿಸಿದರೆ ಉತ್ತಮ ಅಂತ ಯೋಚನೆ ಮಾಡ್ತಿದ್ದೀರಾ? ಡೋಂಟ್ ವರಿ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿಯೇ ಇದೆ ಎಲ್ಲ ಸೌಲಭ್ಯಗಳುಳ್ಳ ಶಾಲೆ. ಸತತವಾಗಿ 100% ಫಲಿತಾಂಶ ಪಡೆಯುತ್ತಿರುವ ಶಾಲೆ. ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳು, ಕಂಪ್ಯೂಟರ್ ತರಬೇತಿ, ವಿಜ್ಞಾನ ಪ್ರಯೋಗಾಲಯ, ಪಠ್ಯೇತರ ಚಟುವಟಿಕೆಗಳಿಗೂ ಇಲ್ಲಿದೆ ಅವಕಾಶ. 3ನೇ ತರಗತಿಯಿಂದಲೇ ಒಲಿಂಪಿಯಾಡ್ ಪರೀಕ್ಷೆಗಳು ಈ ಶಾಲೆಯಲ್ಲಿ ಮಾತ್ರ. ಎಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳ ಸುರಕ್ಷತೆಗಾಗಿ CCTV ಕಣ್ಗಾವಲು. ಅದೇ ರೀತಿಯಲ್ಲಿ ಪೂರ್ಣಪ್ರಜ್ಞಾ PU ಕಾಲೇಜು ಇಂಟಿಗ್ರೇಟೆಡ್ ಕೋಚಿಂಗ್, ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಕ್ಕೆ ದಾಖಲಾತಿ ಆರಂಭ. ನೀಟ್, JEE, IIT, AIIMS, CET, COMEDK, CA, ಬ್ಯಾಂಕಿಂಗ್ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ದಾಖಲಾತಿ ಆರಂಭ. ಕೂಡಲೇ ಸಂಪರ್ಕಿಸಿ. ಪೂರ್ಣಪ್ರಜ್ಞಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ಒಕ್ಕಲಿಗರ ಕಲ್ಯಾಣ ಮಂಟಪದ ಎದುರು, ಪೂರ್ಣಪ್ರಜ್ಞಾ ಶಾಲೆ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9845119984, 9945523030. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಸಂವಿಧಾನ ನಮಗೆ ನೀಡಿರುವ ಮತದಾನದ ಹಕ್ಕನ್ನ ಹಣಕ್ಕಾಗಿ ಮಾರಿಕೊಂಡ್ರೆ ನಮ್ಮ ಜೀವನವನ್ನ ನಾವೇ ಸರ್ವನಾಶ ಮಾಡಿಕೊಂಡಂತೆ ಎಂದು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿ B. ವೆಂಕಟ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಗುಡಿಬಂಡೆ ಅಂಬೇಡ್ಕರ್ ವೃತ್ತದ ಬಳಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ 3ನೇ ಕರ್ನಾಟಕ ಗ್ರಾಮೀಣ ಕೃಷಿ ಕೂಲಿಕಾರರ ಬಹಿರಂಗ ಸಭೆಯಲ್ಲಿ ಮಾತನಾಡಿದ B. ವೆಂಕಟ್ ಅವರು, ಚುನಾವಣೆ ಸಮಯದಲ್ಲಿ ಜನರು ಹಣ ಸೇರಿದಂತೆ ಇತರೆ ಆಮಿಷಗಳಿಗೆ ಬಲಿಯಾಗುವುದರಿಂದ ಮುಂದಿನ 5 ವರ್ಷಗಳ ಕಾಲ ವಿವಿಧ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಕಳೆದ ಚುನಾವಣೆಯಲ್ಲಿ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಗೆದ್ದವರು ಮತ್ತು ಓಟು ಹಾಕಿದವರು ಮನೆಯಲ್ಲಿದ್ದರೂ CPM ಸದಾ ಜನರ ಸಮಸ್ಯೆಗಳ ಪರವಾಗಿ ಹೋರಾಟ ನಡೆಸುತ್ತಿದೆ ಎಂದರು. ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಜನರಿಗಾಗಿ ಏನನ್ನೂ ಮಾಡಲಿಲ್ಲ. ಇಂದಿನ ದಿನಗಳಲ್ಲಿ ಮದುವೆಗೆ ಕನಿಷ್ಠ 2 ಎಕರೆ ಜಮೀನು ಇರಬೇಕೆಂಬ ಪರಿಸ್ಥಿತಿ ಇದೆ. ಆದರೆ ಬಡವರ ಬಳಿ ಭೂಮಿಯೇ ಇಲ್ಲ. ಹೀಗಾಗಿ ಪ್ರತಿ ಬಡ ಕುಟುಂಬಕ್ಕೆ ಕನಿಷ್ಠ 2 ಎಕರೆ ಜಮೀನು ಕೊಡಿಸುವುದೇ ತಮ್ಮ ಸಂಘಟನೆಯ ಮುಖ್ಯ ಉದ್ದೇಶ ಎಂದರು. ಬಳಿಕ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಅನಿಲ್ ಕುಮಾರ್ ಮಾತನಾಡಿ, ವಿಶ್ವದಲ್ಲೇ ನೈತಿಕತೆ ಇರುವ ಏಕೈಕ ಪಕ್ಷವೆಂದರೆ ಅದು CPM ಮಾತ್ರ ಎಂದರು. ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ ಎಂದು ಆರೋಪಿಸಿದ ಅವರು, ಈ ಭಾಗದಲ್ಲಿ ಫ್ಲೋರೋಸಿಸ್ ಸಮಸ್ಯೆ ಹೆಚ್ಚಾಗಿದ್ದರೂ ಸರ್ಕಾರಗಳು ಕೊಳಚೆ ನೀರು ಪೂರೈಕೆ ಮಾಡುತ್ತಿರುವುದು ದೊಡ್ಡ ಪ್ರಮಾದ ಎಂದು ಕಿಡಿಕಾರಿದರು. ಇಂಥ ಒಂದು ಅತ್ಯುತ್ತಮವಾದಂತ ಕೃಷಿ ಕೂಲಿಕಾರರಿಗೆ, ಬಡವರಿಗೆ ದಕ್ಕಿದ್ದಂತ ಒಂದು ಕಾನೂನನ್ನ ಡಿಸೆಂಬರ್ 18ನೇ ತಾರೀಕು 2025ರಲ್ಲಿ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ಸಂಪೂರ್ಣವಾಗಿ ಸಮಾಧಿ ಮಾಡಿ ಅದು ಜಿ ಎನ್ನುವಂತ ಹೆಸರಿನಲ್ಲಿ ಯೋಜನೆಯನ್ನ ತಂದಿದೆ. ಏನು ಯಾತಕ್ಕೆ ಈ ಸಮಾಧಿ ಮಾಡ್ತು, ಬಹಳ ಪ್ರಮುಖವಾಗಿ ನಾವು ಅರ್ಥ ಮಾಡ್ಕೋಬೇಕು.
ಮಹಾತ್ಮ ಗಾಂಧಿಯ ಹೆಸರಿನಲ್ಲಿ ಈ ಕಾಯ್ದೆಯನ್ನ ಏನ್ ತಂದಿದ್ದಾರೋ ಅದನ್ನ ಯಾವುದೇ ಕಾರಣಕ್ಕೂ ಮಹಾತ್ಮ ಗಾಂಧಿಯ ಹೆಸರು ಬರಬಾರದು. ಅದರ ಜೊತೆಗೆ ಉದ್ಯೋಗವನ್ನ ಬಡವರಿಗೆ ಕೊಡಬಾರದು, ಕೆಲಸವನ್ನ ಬಡವರಿಗೆ ಕೊಡಬಾರದು ಅನ್ನುವಂತ ಏಕೈಕ ಉದ್ದೇಶದಿಂದ ಈ ಕಾಯ್ದೆಯನ್ನ ನೆಲಸಮ ಮಾಡದಂತ ದುರ್ನೀತಿಯನ್ನ ಇವತ್ತು ಈ ಕೇಂದ್ರ ಸರ್ಕಾರ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಸಚಿವ ಜಮೀರ್ ಅಹಮದ್ ಖಾನ್ ಮತ್ತು ಮುಖಂಡ ನಜೀರ್ ಅಹಮದ್ ವಿರುದ್ಧ ಹೈಕಮಾಂಡ್ ಶಿಸ್ತು ಕ್ರಮ ಕೈಗೊಳ್ಳುವ ಸಾಧ್ಯತೆಯ ಬೆನ್ನಲ್ಲೇ ಕೋಲಾರ ಮತ್ತು ಶ್ರೀನಿವಾಸಪುರ ಮುಖಂಡರು ಇಬ್ಬರು ನಾಯಕರ ಬೆಂಬಲಕ್ಕೆ ನಿಂತಿದ್ದಾರೆ. ಉಭಯ ನಾಯಕರ ವಿರುದ್ಧ ಹೈಕಮಾಂಡ್ ಯಾವುದೇ ಕ್ರಮ ಕೈಗೊಳ್ಳದಂತೆ ಒತ್ತಾಯ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ದಿಂಬಾಲ್ ಅಶೋಕ್ ಹಾಗೂ ಕೋಮುಲ್ ನಿರ್ದೇಶಕ ಕೆಕೆ ಮಂಜುನಾಥ್, ಸಚಿವ ಜಮೀರ್ ಅಹಮದ್ ಖಾನ್ ಮತ್ತು ಮುಖಂಡ ನಜೀರ್ ಅಹಮದ್ ವಿರುದ್ಧ ಹೈಕಮಾಂಡ್ ಯಾವುದೇ ಕ್ರಮ ಕೈಗೊಳ್ಳದಂತೆ ಒತ್ತಾಯಿಸಿದ್ದಾರೆ. ಪಕ್ಷದ ಹಿರಿಯ ನಾಯಕರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದಂತೆ ಎಐಸಿಸಿ ಮತ್ತು ಕೆಪಿಸಿಸಿಗೆ ಒತ್ತಾಯಿಸಿದ್ದು, ಜಮೀರ್ ಅಹಮದ್ ಮತ್ತು ನಜೀರ್ ಅಹಮದ್ ಪಕ್ಷಕ್ಕೆ ಎಂದಿಗೂ ದ್ರೋಹ ಬಗೆದವರಲ್ಲ, ಅವರು ಪಕ್ಷದ ನಿಷ್ಠಾವಂತ ನಾಯಕರು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಉಪಚುನಾವಣೆ ನಡೆಯುತ್ತಿದ್ದು, ಆ ಚುನಾವಣೆಯಲ್ಲಿ ನಮ್ಮ ನಜೀರ್ ಅಹಮದ್ ಆಗಲಿ ಜಮೀರ್ ಅಹಮದ್ ಆಗಲಿ ಕರ್ನಾಟಕದಲ್ಲಿ ಮುಸ್ಲಿಮ್ಸು ಲೀಡರಲ್ಲಿ ಸ್ಟೇಟಲ್ಲಿ ಅವರು ಇಬ್ಬರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂಥ ವ್ಯಕ್ತಿಗಳು ಇವತ್ತು ನಮ್ಮ ದಾವಣಗೆರೆಯಲ್ಲಿ ಮುಸ್ಲಿಂ ಜನಾಂಗದವರು 80,000 ಕೊಟ್ಟಿದ್ದಾರೆ ಅಂತೇಳಿ ನಮ್ಮ ಪೈಲ್ವಾನ್ ಅವ್ರಿಗೆ ಸೀಟ್ ಬೇಕಂತ ಕೇಳಿದ್ದು ನಿಜ, ಫೈಟ್ ಮಾಡೋದು ನಿಜ. ಯಾಕಂದರೆ ನಾವು ಜನಾಂಗ ಜನ ಇದ್ದೀವಿ, ನಮ್ಮಿಂದ ಕಾಂಗ್ರೆಸ್ ಸರ್ಕಾರ ಬಂದಿದೆ, ನಮಗೆ ಅವಕಾಶ ಕೊಡೋದು ಕೇಳಿದ್ದು ನಿಜ. ಆದರೆ ಚುನಾವಣೆ ಆದ ನಂತರ ಅವರು ಪಕ್ಷಕ್ಕೆ ದ್ರೋಹ ಮಾಡಿದ್ರು ಅಂತ ಹೇಳ್ತಾರೆ, ಸುಳ್ಳು ಇದು. ಅದನ್ನು ಹೈಕಮಾಂಡ್ ಯಾರು ಹೇಳಿದ್ದನ್ನು ನಂಬಿಕೊಂಡು ಅವ್ರಿಗೇನು ತೊಂದರೆ ಮಾಡೋಕ್ಕೆ ಹೋಗ್ತಾರೆ. ಅದೇ CM ರಾಜಕೀಯರಾಗಿ ನಮ್ಮ ನಜೀರ್ ಅವರಿದ್ದಾರೆ, ಮಿನಿಸ್ಟರ್ ಆಗಿ ನಮ್ಮ ಜಮೀರ್ ಅಹಮದ್ ಇದ್ದಾರೆ. ಅವರಿಬ್ಬರನ್ನು ರಾಜೀನಾಮೆ ಕೊಡಬೇಕು ಅಂತೇಳಿ ಎಲ್ಲೋ ಒಂದು ಇಟ್ಟು ಬಂದಿದೆ, ನಮಗೆ ಕೊಡಬೇಕು ಅಂತೇಳಿ. ಯಾವುದೇ ಕಾರಣಕ್ಕೂ ಆ ಥರ ಆಗಬಾರ್ದು. ಯಾಕಂದರೆ ಮುಸ್ಲಿಂ ನಾಯಕರು ಇಬ್ಬರೇ ಸ್ಟೇಟಲ್ಲಿರೋದು, ಬೇರೆ ಇದಿರಲ್ಲ ಇಲ್ಲ ಅಂತ ಹೇಳ್ತಿಲ್ಲ, ಒಟ್ಟು ಅವರಷ್ಟು ದುಡಿತಾರೆ ಪಾರ್ಟಿ. ನಜೀರ್ ಅಹಮದ್ ಕೋಲಾರ ಜಿಲ್ಲೆಯಲ್ಲಿ ಎಲ್ಲಾ ಸಮುದಾಯಗಳನ್ನು ಒಗ್ಗೂಡಿಸಿಕೊಂಡು ಹೋಗುವ ಶಕ್ತಿಯನ್ನು ಹೊಂದಿದ್ದಾರೆ. ಅವರನ್ನ ಒಂದು ವರ್ಗಕ್ಕೆ ಸೀಮಿತಗೊಳಿಸುವುದು ತಪ್ಪು. ಬಾಗಲಕೋಟೆ ಚುನಾವಣೆ ವಿಚಾರದಲ್ಲಿ ಹರಿದಾಡುತ್ತಿರುವ ಆರೋಪಗಳು ಸತ್ಯಕ್ಕೆ ದೂರವಾಗಿದ್ದು, ಹೈಕಮಾಂಡ್ ತಪ್ಪು ಮಾಹಿತಿ ನಂಬಬಾರದು ಎಂದು ಮುಸ್ಲಿಂ ಮುಖಂಡರು ವಿನಂತಿಸಿದ್ದಾರೆ. ಇವರು ನಮ್ಮ ಸಮುದಾಯದ 2 ಕಣ್ಣುಗಳಿದ್ದಂತೆ. ವಿಧಾನಸಭಾ ಚುನಾವಣೆಯಲ್ಲಿ ಇವರ ಪ್ರಭಾವದಿಂದಾಗಿ ಕಾಂಗ್ರೆಸ್ಗೆ ಹೆಚ್ಚಿನ ಬೆಂಬಲ ಸಿಕ್ಕಿದೆ. ಇಂತಹ ಪ್ರಭಾವಿ ನಾಯಕರ ವಿರುದ್ಧ ಕ್ರಮ ಕೈಗೊಂಡರೆ ಕಾರ್ಯಕರ್ತರಲ್ಲಿ ತಪ್ಪು ಸಂದೇಶ ರವಾನೆಯಾಗುತ್ತದೆ ಮತ್ತು ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ. ಚುನಾವಣಾ ಸಮಯದ ಸಣ್ಣಪುಟ್ಟ ಅಸಮಾಧಾನಗಳನ್ನು ಮುಂದಿಟ್ಟುಕೊಂಡು ಹಿರಿಯ ನಾಯಕರನ್ನ ಬಲಿಪಶು ಮಾಡಬಾರದು ಎಂಬುದು ಶ್ರೀನಿವಾಸಪುರ ಕಾರ್ಯಕರ್ತರ ಒಕ್ಕೊರಲ ಆಗ್ರಹವಾಗಿದೆ. ಒಂದು ವೇಳೆ ಶಿಸ್ತು ಕ್ರಮ ಜರುಗಿಸಿದರೆ ಪಕ್ಷದ ಸಂಘಟನೆಗೆ ಧಕ್ಕೆಯಾಗಲಿದೆ ಎಂಬ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಯುವಕನೊಬ್ಬನನ್ನ ಕಿಡ್ನಾಪ್ ಮಾಡಿ ಬಲವಂತವಾಗಿ ಮಂಗಳಮುಖಿಯ ವೇಷ ಹಾಕಿಸಿ ಕಲೆಕ್ಷನ್ ಹಾಗೂ ಸೆಕ್ಸ್ ವರ್ಕ್ ರೀಲ್ಸ್ಗಳಲ್ಲಿ ಬಳಸಿರುವ ಆಘಾತಕಾರಿ ವಿಚಾರವೊಂದು ನಂಜನಗೂಡಿನಲ್ಲಿ ಬೆಳಕಿಗೆ ಬಂದಿದ್ದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ಯುವಕನೊಬ್ಬನನ್ನು ಕಿಡ್ನಾಪ್ ಮಾಡಿ ಬಲವಂತವಾಗಿ ಮಂಗಳಮುಖಿ ವೇಷ ಹಾಕಿಸಿ ಕಲೆಕ್ಷನ್ ಹಾಗೂ ಸೆಕ್ಸ್ ವರ್ಕ್ ರೀಲ್ಸ್ಗಳಲ್ಲಿ ಬಳಸಿ ಲಕ್ಷಾಂತರ ಹಣ ಗಳಿಸಿ ಬಲವಂತವಾಗಿ ಲಿಂಗ ಬದಲಾವಣೆ ನಡೆಸಿದ ಹುನ್ನಾರಕ್ಕೆ ಬೇಸತ್ತು ಕದಿಮರ ಕಪಿಮುಷ್ಟಿಯಿಂದ ಹೊರಬಂದ ಯುವಕನಿಗೆ ವಾಪಸ್ ದಂಧೆಗೆ ಬರುವಂತೆ ಮಾನಸಿಕವಾಗಿ ಕಿರುಕುಳ ನೀಡುತ್ತಿರುವ ಆಘಾತಕಾರಿ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಮಂಗಳಮುಖಿಯ ಕಿರುಕುಳಕ್ಕೆ ಬೇಸತ್ತ ಯುವಕ ನ್ಯಾಯಕ್ಕಾಗಿ ಮೈಸೂರು ಪೊಲೀಸರ ಮೊರೆ ಹೋಗಿದ್ದಾನೆ. ಮತ್ತೆ ಕರಾಳ ದಂಧೆಗೆ ತೊಡಗಿಸಲು ಹುನ್ನಾರ ನಡೆಯುತ್ತಿರುವ ಮಂಗಳಮುಖಿ ವಿರುದ್ಧ ಯುವಕ ಮೈಸೂರಿನ ಲಷ್ಕರ್ ಠಾಣೆಗೆ ದೂರು ನೀಡಿದ್ದಾನೆ.
ನಂಜನಗೂಡಿನ ತ್ಯಾಗರಾಜ ಕಾಲೋನಿಯ ಯುವಕ ಅನಿಲ್ ಕುಮಾರ್ ಅಕ್ಷತಾ ನೊಂದ ಯುವಕನಾಗಿದ್ದು, ಮಂಗಳೂರು ಮೂಲದ ಅನಿತಾ ಆರೋಪ ಹೊತ್ತ ಮಂಗಳಮುಖಿ. 4 ತಿಂಗಳ ಹಿಂದೆ ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದ ಬಳಿ ಅನಿಲ್ ಕುಮಾರ್ ಬಸ್ಗಾಗಿ ಕಾಯುತ್ತಿದ್ದಾಗ ಮಂಗಳಮುಖಿ ಅನಿತಾ ಮತ್ತು ತಂಡ ಅನಿಲ್ ಕುಮಾರ್ಗೆ ಮುಸುಕು ಹಾಕಿ ಮತ್ತು ಬರುವಂತೆ ಮಾಡಿ ಬಲವಂತವಾಗಿ ಕಿಡ್ನಾಪ್ ಮಾಡಿ ಮಂಗಳೂರಿಗೆ ಕದ್ದೊಯ್ದಿದ್ದಾರೆ. ಸೀರೆ, ನೈಟಿ, ಕಿವಿಗೆ ಓಲೆ, ಮೂಗಿಗೆ ಬಟ್ಟು ಹಾಕಿಸಿ ಅನಿಲ್ ಕುಮಾರ್ಗೆ ಮಂಗಳಮುಖಿಯಾಗಿ ವೇಷ ಹಾಕಿ ಬಲವಂತವಾಗಿ ಬೀದಿಗಳಲ್ಲಿ ಅಂಗಡಿಗಳ ಮುಂದೆ ಕಲೆಕ್ಷನ್ ಮಾಡಿಸಿದ್ದಾರೆ. ಏನಾಯ್ತಪ್ಪ? ಏನು ನಿಮ್ಮ ಹೆಸರು? ಸರ್ ಅನಿಲ್ ಕುಮಾರ್ ಅಂತ. ನಂಜನಗೂಡು ತ್ಯಾಗರಾಜ ಕಾಲೋನಿಯಿಂದ. ನನಗೆ ಕಳೆದ ಒಂದು 5-6 ತಿಂಗಳ ದೀಪಾವಳಿ ಹಬ್ಬ ಮುಗಿಸಕ್ಕೆ ಕೆಲಸ ಹುಡುಕಿ ಹೋಗಿದೆ ಮೈಸೂರಿಗೆ, ಕೆಲಸ ಫ್ಯಾಕ್ಟ್ರಿಗೆ ಬೆಳವಡಿ ಅಣಿವರ್ಸ್ಗೆ. ಮತ್ತೆ ನಂಗೆ ಕೆಲಸ ಸಿಗಲಿಲ್ಲ. ಹಾಗಾಗಿ ನಾನು ಮತ್ತೆ ರಿಟರ್ನ್ ನಂಜನಗೂಡಿಗೆ ಬರ್ಬೇಕಾದ್ರೆ ಸಭಾಭೂಷಣ ಹತ್ರ ನೈಟ್ 10 ಗಂಟೆಲಿ ಮಂಗಳಮುಖಿ ಐಟನ್ ಕಾಲ ಬಂದು 4 ಜನ ಅನಿ ಮಂಗಳೂರು ಅಂತ ಅವರು ಕಣ್ಣಿಗೆ ಏನೋ ಮುಗಿಸ್ಬಿಟ್ಟು ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ನಾನು ಕಿಡ್ನಾಪ್ ಮಾಡ್ಕೋದು. 5 ತಿಂಗಳಿಂದ ಕರ್ಕೊಂಡು ಮಡಿಕೊಂಡು ನನಗೆ ಎಲ್ಲ ಕಲೆಕ್ಷನ್ ಕರ್ಕೋಗೋದು ಅವ್ರ ಜೊತೆ. ಮತ್ತೆ ಎಲ್ಲ ಮಾನಸಿಕವಾಗಿ ಹಿಂಸೆ ಕೊಟ್ಟು ನನಗೆ ಅಷ್ಟು ಟಾರ್ಚರ್ ಕೊಟ್ಟು ಮತ್ತೆ ನೈಟ್ ಸೆಕ್ಸ್ ವರ್ಕೆಲ್ಲ ಕರ್ಕೋಗ್ತೀವಿ ಸರ್. ಹಾಗಾಗಿ ನನಗೆ ತುಂಬಾ ಟಾರ್ಚರ್ ಕೊಟ್ಟಿದೆ. ಮತ್ತೆ ಎಲ್ಲ ಸೆಕ್ಯೂರಿಟಿ ತರ ಮಡಿಕೊಂಡು ನನ್ನ ಜೊತೆಗೆ ಎಲ್ಲೂ ಬಿಡ್ದೆ, ಒಬ್ಬನ್ನೇ ಜೊತೆಗೆ ಬಿಡ್ದೆ. ಅಷ್ಟು ಟಾರ್ಚರ್ ಕೊಡ್ತಿದ್ವು. ನಾನು ಬರೋಕ್ಕಾಗಲಿಲ್ಲ ಸರ್. ಅಲ್ಲಿ ಕಂಪ್ಲೇಂಟ್ ಮಾಡೋಕೆ ಟ್ರೈ ಮಾಡಿದೆ, ಆಗಲಿಲ್ಲ, ಬಿಡ್ಲಿಲ್ಲ. ಎಲ್ಲೆಲ್ಲಿ ಕರ್ಕೊ ಹೋಗಿದ್ರು ನೀನು? ಸರ್ ಅಲ್ಲಿ ಮಂಗಳೂರು, ಕಾಸರಗೋಡು, ಕೇರಳ, ಹೊಸಂಗಡಿ, BC ರೋಡ್ ಆ ಕಡೆ ಸೈಡ್ ಕರ್ಕೋಗ್ತೀವಿ ಸರ್. ದಿವಸಕ್ಕೆ ಒಂದು 4-5 ಸಾವಿರ ರೂಪಾಯಿ ಸಂಪಾದನೆ ಆಗ್ತಿತ್ತು. ಎಲ್ಲ ಅಲ್ಲೆಲ್ಲ ಹೊಡೆದು ಬಿಡ್ದು ಕಿತ್ಕೊಂಡು ಚೆನ್ನಾಗಿ ಟಾರ್ಚರ್ ಕೊಟ್ಟಿದ್ದು. ನಾನು ಏನಕ್ಕೆ ಈ ಥರ ಮಾಡ್ತಿದ್ದೆ, ನಾನೊಬ್ಬ ಹ್ಯಾಂಡಿಕ್ಯಾಪ್ ಈ ಥರ ಮಾಡ್ತೀರ, ಮೋಸ ಮಾಡ್ತಿದ್ದೆ ಸರಿನಾ ಅಂತ ಕೇಳೋದಕ್ಕೆ ಹಂಗೆ ಹಿಂಗೆ ಅಂತ ಹೇಳಿ ಎದುರಿಸು, ನಿಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀವಿ, ನಿಮ್ಮ ಮನೆಯಲ್ಲೆಲ್ಲ ಎಲ್ಲ ಎತ್ತಾಕೋತೀವಿ, ನಮ್ಮ ಟೀಮ್ ಇದೆ, ನಮ್ದು ದೊಡ್ಡ ಟೀಮೇ ಇದೆ, ಯಾವ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಅಷ್ಟೇ, ಏನು ಕೊಟ್ಟರು ಅಷ್ಟೇ ಅಂತ ಎದುರಿಸಿ ಇಟ್ಕೊಂಡಿದ್ರು ಸರ್. ಅವ್ರದ್ದು ಎಲ್ಲ ಪೊಲೀಸ್ ಟೀಮೆಲ್ಲ ಅವ್ರಿಗೆಲ್ಲ ಸಪೋರ್ಟ್ ಇದೆ ನಮ್ಗೆ. ಹಾಗಾಗಿ ಯಾವೀಗ ಸಪೋರ್ಟ್ ಇಲ್ಲ ಅಂತ ಈಗ ಒಬ್ಬ ನಾನು ಈ ಥರ ಹ್ಯಾಂಡಿಕ್ಯಾಪ್ ಅಂತ ಗೊತ್ತಾದ್ಮೇಲೆ ಅವ್ರಿಗೆ 40 ಅಂತ ಸರ್. ನಾನು 40 ಎಲ್ಲ ನಿರ್ತಾರ ಕಳ್ಕೊಂಡು ಸಂಪಾದನೆ ಮಾಡಿಸ್ಕೊಳ್ಳಂತೆ. ಸಂಪಾದನೆ ಮಾಡಿಸ್ಕೊಂಡು ಎಲ್ಲ ಕಂಪ್ಲೇಂಟ್ ಕೊಟ್ಟೋಗಿರಂತೆ. ಅವ್ರ ಮೇಲೆ 8 ಕೇಸ್ ಇದೆ ಸರ್. ಮಂಗಳೂರು ಪೊಲೀಸಾಗಿ ಹೊಡೆದಿರೋದು, ಮತ್ತೆ ಎಲ್ಲ ಇದೇನೋ ಸ್ನ್ಯಾಚರ್ ಕೇಸ್ ಇದೆ, ಚೈನ್ ಹೋಗಿದ್ರಲ್ಲ ಮಂಗಳಮುಖಿ ಹೆಸರು ಸರ್ ಅನಿ ಮಂಗಳೂರು ಅಂತ, ಅನಿ ಅಂತ. ಅವ್ರ ಸ್ವಂತ ಊರು ಬಂದ್ಬಿಟ್ಟು ರಾಯಚೂರು ಈಗಾದನಿ ಕ್ಯಾಂಪ್ ಅಂತ. ಅವ್ರು ಇಲ್ಲಿ ಮಂಗಳೂರಿಗೆ ಹೋದಕ್ಕೆ ಬಂದು ಅವ್ರು ಟ್ರಾನ್ಸ್ಜೆಂಡರ್ ಆಗಿರೋದು. ಅದಕ್ಕೆ ನನ್ನ ಈ ತಿಂಗಳು ಸಹ ನಾನು ಈಗ ಬಾಂಬೆ ಕಳ್ಸೋಕ್ಕೆ ರೆಡಿ ಮಾಡಿದ್ರು ಸರ್ ಆಪರೇಷನ್ಗೆ. ಅದಕ್ಕೆ ಗೊತ್ತಾಗಿ ನಾನು ತಪ್ಪಿಸ್ಕೊಂಡು ಬಂದೆ ಸರ್. ಒಂದು ಕೆಫೆ ಓಪನ್ ಮಾಡಿದ್ರು, ಅನಿ ಕೆಫೆ ಅಂತ, ಅಲ್ಲೇ ಮಂಗಳೂರು ಪಂಪದಲ್ಲಿ. ಆ ಕೆಫೆಯಿಂದ ತಪ್ಪಿಸ್ಕೊಂಡು ಬಂದಿರೋದು ನಾನು. 90% ಕಣ್ಣು ದೃಷ್ಟಿ ಕಳೆದುಕೊಂಡಿರುವ ಅನಿಲ್ ಕುಮಾರ್ನಲ್ಲಿ ಯಾವುದೇ ಲೈಂಗಿಕ ದೌರ್ಬಲ್ಯ ಇಲ್ಲ. ಅನಿಲ್ ಕುಮಾರ್ ಮಂಗಳಮುಖಿಯಾಗಲು ಅನರ್ಹವಾಗಿದ್ದರೂ ಸಮಾಜ ಕಲ್ಯಾಣ ಇಲಾಖೆ ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್ ಕೊಟ್ಟಿರುವುದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಈ ಸಂಬಂಧ ನಂಜನಗೂಡು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳೇ ಗೆಲುವು ಸಾಧಿಸುತ್ತಾರೆ ಎಂದು ಆಂತರಿಕ ವರದಿಯಲ್ಲಿ ಬಂದಿದೆ. ಈ 2 ಕ್ಷೇತ್ರಗಳ ಫಲಿತಾಂಶದಲ್ಲಿ ಬಿಜೆಪಿ ಅಭ್ಯರ್ಥಿಗಳೇ ಜಯಭೇರಿ ಬಾರಿಸುತ್ತಾರೆ ಎಂದು ಬೆಂಗಳೂರು ಗ್ರಾಮಾಂತರ ವಿಭಾಗದ ಬಿಜೆಪಿ ಸಹ ಪ್ರಭಾರಿ ವಾಸುದೇವ ಮೂರ್ತಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳೇ ಗೆಲುವು ಸಾಧಿಸುತ್ತಾರೆ ಎಂದು ಆಂತರಿಕ ವರದಿಯಲ್ಲಿ ಬಂದಿದೆ. 2 ಕ್ಷೇತ್ರಗಳ ಫಲಿತಾಂಶದಲ್ಲಿ ಬಿಜೆಪಿ ಅಭ್ಯರ್ಥಿಗಳೇ ಜಯಭೇರಿ ಬಾರಿಸುತ್ತಾರೆ ಎಂದು ಬೆಂಗಳೂರು ಗ್ರಾಮಾಂತರ ವಿಭಾಗದ ಬಿಜೆಪಿ ಸಹ ಪ್ರಭಾರಿ ವಾಸುದೇವ ಮೂರ್ತಿ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಉಪಚುನಾವಣೆಯಿಂದ ಕಾಂಗ್ರೆಸ್ ಪಕ್ಷದ ಡೋಂಗಿ ರಾಜಕಾರಣ ಅಲ್ಪಸಂಖ್ಯಾತರಿಗೂ ಅರ್ಥವಾಗಿದೆ. ಮೊದಲು ಪರಿಶಿಷ್ಟ ಜನಾಂಗದವರು ಕಾಂಗ್ರೆಸ್ ಪಕ್ಷವನ್ನೇ ನಂಬಿಕೊಂಡಿದ್ರು, ಬಳಿಕ ಅವರು ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಬಂದಿದ್ದಾರೆ. ಈಗ ಅಲ್ಪಸಂಖ್ಯಾತರಿಗೂ ಸ್ಪಷ್ಟವಾಗಿ ಅರ್ಥವಾಗಿದೆ ಎಂದರು. ಇನ್ನು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದವರು ಮತದಾರರಿಗೆ ಹಣ ಹಂಚಿದ್ದಾರೆ. ಕಾಂಗ್ರೆಸ್ನವರು ಹಂಚಿದ ಹಣ ಪಡೆದವರು ಮತ ಬಿಜೆಪಿ ಅಥವಾ ಪಕ್ಷೇತರರಿಗೆ ಹಾಕಿದ್ದಾರೆ. ಶೇಕಡಾವಾರು ಮತದಾನ ಈ ಬಾರಿ ಹೆಚ್ಚಾಗಿದೆ. ಪಂಚರಾಜ್ಯಗಳ ಚುನಾವಣೆಯಲ್ಲಿಯೂ 3 ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಬಿಜೆಪಿ ಪಕ್ಷಕ್ಕೆ ಎಲ್ಲೆಡೆ ಬಹುಮತ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬಹುಮತದ ಗೆಲ್ತೇವೆ ಅಂತಕ್ಕಂಥ ವಿಶ್ವಾಸನೆ. ಅದೇ ರೀತಿಯಲ್ಲಿ 5 ರಾಜ್ಯಗಳ ಚುನಾವಣೆಯಲ್ಲಿ ಕೂಡ ಈಗಾಗಲೇ ನಮ್ಮದು NDA 2
ರಾಜ್ಯಗಳಿತ್ತು. ಈಗ 3 ರಾಜ್ಯಗಳು ಕೂಡ ನಮ್ಮದೇ ಆಗ್ತಕ್ಕಂಥ ವಿಶ್ವಾಸ ಇದೆ. ವೆಸ್ಟ್ ಬೆಂಗಾಲಲ್ಲಿ ಈಗ ನೋಡ್ತಾ ಇದ್ದೀರಿ ಎಷ್ಟು ಏನು SIR ಆದಮೇಲೆ ಅನಧಿಕೃತವಾಗಿ 2 ಕಡೆ 3 ಕಡೆ ಇದ್ದಂಥ ಓಟುಗಳು ಮತ್ತು ಬಾಂಗ್ಲಾದೇಶದ ಅನೇಕ ಮತದಾರರು ಓಡೋಗಿದ್ದನ್ನು ನಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡಿದ್ವಿ, ನಿಮ್ಮಂಥ ಮಾಧ್ಯಮಗಳಲ್ಲಿ ನೋಡಿದ್ವಿ. ಬಾರ್ಡ್ರಲ್ಲಿ ಯಾವ ರೀತಿಯಲ್ಲಿ ಅವರು ಗಂಟು ಮೂಟೆ ಕಟ್ಕೊಂಡು ಹೋದ್ರು ಅಂತಕ್ಕಂಥ ಲಕ್ಷಾಂತರ ಜನ ಹೋಗಿದ್ದಾರೆ. ಅವರೆಲ್ಲರೂ ಕೂಡ 3 ಕಡೆ 4 ಕಡೆ ಓಟ್ ಹಾಕ್ತಾ ಇದ್ರು. ಅವರೆಲ್ಲರೂ ಕೂಡ ಹೋಗಿದ್ದಾರೆ. ನ್ಯಾಯಸಮ್ಮತವಾದಂಥ ಚುನಾವಣೆ ನಡೀತದೆ. ಅಲ್ಲಿನ ದುರಾಡಳಿತ, ಆ ಮಮತಾ ಬ್ಯಾನರ್ಜಿಯ ದುರಾಡಳಿತ ಅಂತ್ಯ ಆಗ್ತದೆ ಅಂತ ಮಾತ್ರ ಹೇಳ್ತೇನೆ. ಯಾಕಂದ್ರೆ ನ್ಯಾಯವಾದಿಗಳನ್ನೇ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಗೋಡಿಬಂಡೆಯ ಅಮಾನಿ ಬೈರಸಾಗರ ಕೆರೆಯಿಂದ ಅಕ್ರಮವಾಗಿ ನೀರು ಸಾಗಿಸುತ್ತಿದ್ದ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಆರತಿ ನಿಯಮ ಉಲ್ಲಂಘಿಸಿದವರಿಗೆ ಜೈಲು ಶಿಕ್ಷೆ ಹಾಗೂ ಕಾನೂನು ಕ್ರಮದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಗೋಡಿಬಂಡೆಯ ಅಮಾನಿ ಬೈರಸಾಗರ ಕೆರೆಯಿಂದ ಅಕ್ರಮವಾಗಿ ನೀರು ಸಾಗಿಸುತ್ತಿದ್ದ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸುವ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಆರತಿ ಕಾನೂನು ಕ್ರಮದ ಎಚ್ಚರಿಕೆ ನೀಡಿದ್ದಾರೆ. ರಾಮಪಟ್ಟಣ ರಸ್ತೆ ಕಾಮಗಾರಿಗಾಗಿ ಕೆರೆಯ ನೀರನ್ನು ಅಕ್ರಮವಾಗಿ ಟ್ಯಾಂಕರ್ಗಳ ಮೂಲಕ ಸಾಗಿಸಲಾಗುತ್ತಿದೆ ಎಂಬ ದೂರುಗಳು ಕೇಳಿಬಂದಿದ್ವು. ಈ ಹಿನ್ನೆಲೆಯಲ್ಲಿ ಗುಡಿಬಂಡೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಆರತಿ ಹಾಗೂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪರಿಶೀಲನೆಯ ಸಂದರ್ಭದಲ್ಲಿ ಟ್ಯಾಂಕರ್ಗಳಿಗೆ ಅಕ್ರಮವಾಗಿ ನೀರು ತುಂಬಿಸುತ್ತಿರುವುದು ಕಂಡುಬಂದಿದ್ದು, ಸ್ಥಳದಲ್ಲಿದ್ದ ವಾಹನ ಮಾಲೀಕರಿಗೆ ಮುಖ್ಯಾಧಿಕಾರಿಗಳು ತರಾಟೆಗೆ ತೆಗೆದುಕೊಂಡರು. ಕೆರೆಯ ನೀರನ್ನು ಸಾರ್ವಜನಿಕ ಉದ್ದೇಶಗಳಿಗೆ ಹೊರತುಪಡಿಸಿ ಕಾಮಗಾರಿಗಳಿಗೆ ಬಳಸುತ್ತಿರುವುದು ನಿಯಮಬಾಹಿರ ಎಂದು ಎಚ್ಚರಿಕೆ ನೀಡಿದರು. ಇದು 2ನೇ ಬಾರಿಗೆ ನಾವು ಎಚ್ಚರಿಕೆ ನೀಡುತ್ತಿದ್ದೇವೆ. ಪದೇ ಪದೇ ನಿಯಮ ಉಲ್ಲಂಘಿಸಿ ಕೆರೆಯ ನೀರನ್ನು ದುರ್ಬಳಕೆ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ವಾಹನಗಳನ್ನು ವಶಪಡಿಸಿಕೊಳ್ಳುವುದಲ್ಲದೆ ಸಂಬಂಧಪಟ್ಟವರ ವಿರುದ್ಧ ಕಾನೂನು ರೀತಿಯ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಾಧಿಕಾರಿ ಆರತಿ ಅವರು ವಾಹನ ಮಾಲೀಕರಿಗೆ ಮತ್ತು ಗುತ್ತಿಗೆದಾರರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಸ್ಥಳೀಯರು ಕೆರೆಯ ನೀರನ್ನು ಸುರಕ್ಷಿಸುವಂತೆ ಮತ್ತು ಇಂತಹ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವಂತೆ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ. ರಸ್ತೆ ಅಗಲೀಕರಣ ಮಾಡ್ತಾರೆ. ರಸ್ತೆ ಗುತ್ತಿಗೆದಾರರು ಇಲ್ಲಿ ಕೆರೆನಲ್ಲಿ ಅಕ್ರಮವಾಗಿ ನೀರು ಹೊಡ್ಕೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ದೂರು ಬಂದಿತ್ತು. ಸೊ ಬಂದು ಅವರಿಗೆ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದೀವಿ. ಸೊ ಅವರು ಇನ್ನು ಮುಂದೆ ಹೊಡ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಈ ಹಿಂದೆನೂ ಹೇಳಿದ್ವಿ, ಮತ್ತೆ ಇವತ್ತು ಬಂದಿದ್ರು. ಅದರಿಂದ ಇವತ್ತು ನೀರು ಹೊಡ್ಕೊಳ್ದಿರ ಅವರನ್ನ ಇಲ್ಲಿಂದ ವಾಪಸ್ ಕಳಿಸಿದ್ದೀವಿ. ಇದೇ ಮತ್ತೆ ಕಂಟಿನ್ಯೂ ಆದರೆ ಮುಂದಿನ ದಿನಗಳಲ್ಲಿ ಮತ್ತೆ ಏನಾದರೂ ಕಂಟಿನ್ಯೂ ಆದರೆ ಕಾನೂನು ಕ್ರಮ. ಸರ್ ಒಂದು ಆಲ್ಮೋಸ್ಟ್ ಒಂದು 10 ಡೇಸಿಂದ, ಬಟ್ ನಮಗೆ ದೂರು ಬಂದಾಗ ಬಂದು ಅವರನ್ನು ವಾಪಸ್ ಕಳಿಸಿದ್ದೀವಿ. ಬರಲ್ಲ ಅಂತಲೇ ಹೇಳಿದ್ದಾರೆ. ಬಟ್ ಇವತ್ತು ಅವರು PWD ಅವರನ್ನು ಕರೆಸ್ಬಿಟ್ಟು ಇಲ್ಲೇ ಸ್ಪಾಟಲ್ಲೇ ಮಾತಾಡಿಸಿದ್ದೀವಿ. ಅವರು ಒಪ್ಕೊಂಡು ಹೋಗಿದ್ದಾರೆ. ನೀರಿನ ಮುಂದೆ ಹೊಡಿದಿರ ನಾವು ನೋಡ್ಕೊತೀವಿ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದ ಪರಿಣಾಮ ನಂಜನಗೂಡಿನಲ್ಲಿ ಸಿಲಿಂಡರ್ಗಾಗಿ ಗ್ರಾಹಕರು ದಿನನಿತ್ಯ ಪರದಾಡ್ತಿದ್ದಾರೆ. ನಗರದ ಶ್ರೀ ನಂಜುಂಡೇಶ್ವರ ಇಂಡಿಯನ್ ಗ್ಯಾಸ್ ಏಜೆನ್ಸಿ ವಿರುದ್ಧ ಗ್ರಾಹಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗ್ಯಾಸಿಗೆ ಬಂದು 5 ದಿನ 6 ದಿನ ಸುತ್ತಿಸ್ತಾರೆ. ನಮಗೆ ಓದಿದ್ರು ಏನಾಯ್ತು ಗೊತ್ತಾ, ನಿಮ್ಮ ಮೆಂಬರ್ ಬಂದಿಲ್ಲ ಅಂತಾರೆ. ಪುನಃ ಇಲ್ಲಿ ತೊಂದರೆ, ನಿಮ್ಮ ಬೆಲ್ ಬಂದಿಲ್ಲ ಅಂತಾರೆ. ಈ ಸೇರಿಸಿ 5 ದಿನ ಬಂದೀನಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದ ಪರಿಣಾಮ ನಂಜನಗೂಡಿನಲ್ಲಿ ಸಿಲಿಂಡರ್ಗಾಗಿ ಗ್ರಾಹಕರು ದಿನನಿತ್ಯ ಪರದಾಡುತ್ತಿದ್ದಾರೆ. ನಗರದ ಶ್ರೀ ನಂಜುಂಡೇಶ್ವರ ಇಂಡಿಯನ್ ಗ್ಯಾಸ್ ಏಜೆನ್ಸಿ ವಿರುದ್ಧ ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಂಜನಗೂಡು ನಗರದ ರಾಮಶೆಟ್ಟಿ ಲೇಔಟ್ನಲ್ಲಿ ನಂಜುಂಡೇಶ್ವರ ಗ್ಯಾಸ್ ಕಚೇರಿ ಇದ್ದು, ಸೋಮವಾರ ಗ್ರಾಹಕರು ಗ್ಯಾಸ್ ಬುಕ್ ಮಾಡಲು ಬೆಳಿಗ್ಗೆ 6 ಗಂಟೆಯಿಂದಲೇ ಸುಮಾರು 600ರಿಂದ 700 ಜನ ಪ್ರತಿನಿತ್ಯ ಕಚೇರಿಗೆ ಅಲೆಯುತ್ತಿದ್ದಾರೆ. ಈ ಬಗ್ಗೆ ಕಚೇರಿಯಲ್ಲಿ ವಿಚಾರಿಸಿದಾಗ ಸರ್ಕಾರದಿಂದ ಕಡಿಮೆ ಸಂಖ್ಯೆಯಲ್ಲಿ ಸಿಲಿಂಡರ್ ಸರಬರಾಜು ಆಗುತ್ತದೆ, ನಾವು ಏನೂ ಮಾಡಲು ಸಾಧ್ಯವಿಲ್ಲ ಎನ್ನುವ ಉತ್ತರವನ್ನು ಗ್ರಾಹಕರಿಗೆ ನೀಡುತ್ತಿದ್ದಾರೆ ಎಂದು ರೈತ ಮುಖಂಡ ಕಲ್ಕುಂದ ರಾಹುಲ್ ಆಕ್ರೋಶ ವ್ಯಕ್ತಪಡಿಸಿದರು. ಗ್ಯಾಸ್ ನಂಜನಗೂಡಿನಲ್ಲಿ ಸುಮಾರು 600ರಿಂದ 700 ಗ್ರಾಹಕರಿದ್ರೂ ದಿನನಿತ್ಯ 600-700 ಜನ ಗ್ರಾಹಕರಿಗೆ ಸಿಲಿಂಡರ್ನ ಒದಗಿಸ್ತಾ ಇಲ್ಲ. ಕಾರಣ ಏನಪ್ಪ ಅಂದ್ರೆ, ಇಲ್ಲಿ ಗ್ಯಾಸ್ ಅವರು ದಿನನಿತ್ಯಗೆ 360 ತರಿಸ್ತೀವಿ, ಅದರ ಮೇಲೆ ನಮಗೆ ಗ್ಯಾಸ್ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಹಳ್ಳಿಯಿಂದ ಬಂದು ಗ್ರಾಹಕರು ಒಂದು ದಿನ ಬಂದು 5 ದಿನ ಬಂದು ಕಾದು ನಿಂತು ಅವರ ಕೂಲಿನೂ ಸಹ ವೆಚ್ಚ ಮಾಡ್ಕೊಂಡು ಬರ್ತಾಯಿದ್ದಾರೆ. ಪ್ರತಿದಿನ ಬಂದಂಥ ಗ್ರಾಹಕರಿಗೆ, ರೈತರಿಗೆ ಸಿಲಿಂಡ್ರನ್ನ ಕೊಡ್ತಾ ಇಲ್ಲ. ಇಲ್ಲಿ ಇವರು ಸಿಲಿಂಡರ್ ಕೊಡ್ಬೇಕಾದ್ರೆ ದಿನನಿತ್ಯವೂ
ರೈತರಿಗೆ ಭಾಳಷ್ಟು ತೊಂದರೆ ಮಾಡ್ತಾ ಇದ್ದಾರೆ. ನಂಜುಂಡೇಶ್ವರ ಗ್ಯಾಸ್ನಲ್ಲಿ ಪ್ರತಿದಿನ ನೋಡಿದ್ರೆ ಈಗೆಲ್ಲ ಸುತ್ತಮುತ್ತ ಎಲ್ಲ ನೋಡಿದ್ರೆ ನೀವು ಪ್ರತಿದಿನ ಎಲ್ಲ ಸಿಲಿಂಡರ್ಗೆ ತೊಂದರೆ ಆಗ್ತಾಯಿದೆ. ರಸ್ತೆ ವೆಹಿಕಲಲ್ಲೂ ಸಹ ವೆಹಿಕಲ್ಲು ತುಂಬ ನಿಂತಿದೆ. ಹಾಗೂ ಬರುವಂಥ ರೈತರಿಗೆ ಒಂದು ದಿನಕ್ಕೆ ಸಿಲಿಂಡರ್ ಕೊಡ್ತಾಯಿಲ್ಲ. ಒಂದು ದಿನ ಸಿಲಿಂಡರ್ ಬುಕ್ ಮಾಡಿದ್ರೆ ಇವರು 90 ದಿನ ಟೈಮ್ ತಗೊತ್ತದೆ. ಇವರು ಸಿಲಿಂಡರ್ ಬುಕ್ ಮಾಡಿದಾಗ ಕ್ಯಾನ್ ನಂಬರ್ ಬರ್ಬೇಕಂತಾರೆ, ಆರ್ಡರ್ ನಂಬರ್ ಬರ್ಬೇಕಂತದೆ. ಅವರು ಬರೋದು ಆರ್ಡರ್ ನಂಬರ್ ಬಂದರೆ ಇಲ್ಲಿ ಬಂದು KYC ಮಾಡಿಸಿ ಹೆಬ್ಬೆಟ್ಟು ಕೊಡಿ ಅಂತ ಬಹಳ ತೊಂದರೆ ಕೊಡ್ತಾಯಿದ್ದಾರೆ. ಈ ಇಂಡಿಯನ್ ಗ್ಯಾಸ್ ಅವ್ರಿಗೆ ಮತ್ತು ಈ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತು ದಂಡಾಧಿಕಾರಿಗಳು ಇದನ್ನು ಸೂಕ್ತವಾಗಿ ಗಮನಿಸಿ ಇದನ್ನು ಸೂಕ್ತವಾಗಿ ರೈತರಿಗೆ ಸಿಲಿಂಡರ್ ಕೊಡಿಸಬೇಕಾಗಿ ತಮ್ಮಲ್ಲಿ ಮನವಿ. ನಗರದಲ್ಲಿ ಹಲವು ಗ್ಯಾಸ್ ಏಜೆನ್ಸಿಗಳಿದ್ದು ಯಾವುದೇ ಸಮಸ್ಯೆ ಇಲ್ಲದೆ ವಿತರಿಸಿದ್ದಾರೆ. ಆದರೆ ಶ್ರೀ ನಂಜುಂಡೇಶ್ವರ ಗ್ಯಾಸ್ ಏಜೆನ್ಸಿ ಮಾತ್ರ ಇಲ್ಲಸಲ್ಲದ ಉತ್ತರವನ್ನು ನೀಡಿ ಗ್ರಾಹಕರನ್ನು ದಿನನಿತ್ಯ ಅಲೆಸುತ್ತಿದ್ದಾರೆ. ಸುಮಾರು 30ರಿಂದ 40 ಕಿಲೋಮೀಟರ್ ದೂರದಿಂದ 4ರಿಂದ 5 ದಿನ ಸಿಲಿಂಡರ್ಗಾಗಿ ಅಲೆಸುವುದು ಎಷ್ಟು ಸರಿ? ಗ್ಯಾಸ್ ಸಿಗುವ ದಿನಾಂಕವನ್ನು ಸಂಬಂಧಪಟ್ಟ ಮಾಲೀಕರು ತಿಳಿಸುತ್ತಿಲ್ಲ. ಈ ಬಗ್ಗೆ ತಾಲೂಕು ಆಡಳಿತ ಹಾಗೂ ಆಹಾರ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಗ್ರಾಹಕರಿಗೆ ಸರಿಯಾದ ಸಮಯಕ್ಕೆ ಗ್ಯಾಸ್ ಪೂರೈಕೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ಇಲ್ಲವಾದಲ್ಲಿ ಗ್ಯಾಸ್ ಏಜೆನ್ಸಿ ಕಚೇರಿಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಗ್ಯಾಸ್ಗೆ ಬಂದು 5 ದಿನ 6 ದಿನ ಸುತ್ತಿಸ್ತಾರೆ. ನಮಗೆ ಓದಿದ್ರು ಏನಾಯ್ತು ಗೊತ್ತಾ, ನಿಮ್ಮ ಮೆಂಬರ್ ಬಂದಿಲ್ಲ ಅಂತಾರೆ. ಪುನಃ ಇಲ್ಲಿ ಹೋದ್ರೆ ನಿಮ್ಮ ಬೆಳ್ ಬಂದಿಲ್ಲ ಅಂತಾರೆ. ಈ ಸೇರಿಸಿ 5 ದಿನ ಬಂದೀನಿ. ಯಾವ್ರಿಂದ ಬಂದಿರ? ಕೂಲಿ ಕಮಲ ಮಾಡೋರು. ಯಾವರು ಹೇಳಿದ್ರು ಕೂಲಿ ಕಮಲ ಮಾಡ್ರೆ ಇದನ್ನೇ ಮಾಡಕ್ಕೆ ಹೋದ್ರೆ 5 ದಿನಕ್ಕೆ ಹೋದ್ರೆ ನಾವು ಜೀವನ ಹೇಗೆ ಮಾಡ್ಬೇಕಂತ ಹೇಳಿ ಇವತ್ತು. ಈಗ ಅವತ್ತು ಬೆಳ್ ಬಂದಿಲ್ಲ ಅಂದ್ರೆ ಇವತ್ತು ಬೆಳ್ ಬಂದಾಗ ಪುನಃ ಸಾಯಂಕಾಲ ಫೋನ್ ಮಾಡಿ ಅಂತಾರೆ, ಮೆಸೇಜ್ ಮಾಡಿರ್ತಾರೆ. ಮೆಸೇಜ್ ಮಾಡಿದ್ರೆ ಬರೋಂಗಿಲ್ಲ. ಪುನಃ ಆಫೀಸ್ ಬನ್ನಿ ಅಂತಾರೆ. ಈ ಸ್ಟೇಜ್ 5 ದಿನ 6 ದಿನ ಸುತ್ತಾಗಾಯ್ತು. ನಿಮ್ಮ ಹೆಸರು? ಮದೇಗೌಡ ಅಂತ. ಕುಮಾರ್, CTV ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, BB ರಸ್ತೆ, ಚಿಕ್ಕಬಳ್ಳಾಪುರ. MM ಹೋಲ್ಸೇಲ್ ಮಾರ್ಟ್, ಕಾರ್ಖಾನೆಪೇಟೆ, ಶ್ರೀರಾಮವರದ ಭವನ ಮುಂಭಾಗ, ಚಿಕ್ಕಬಳ್ಳಾಪುರ. ನಮಸ್ಕಾರ ಪ್ರಿಯ ಗ್ರಾಹಕರೇ, ನಿಮ್ಮ ಕುಟುಂಬದ ಪ್ರತಿಯೊಬ್ಬರಿಗೂ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಸ್ಥಳದಲ್ಲಿ ಸಿಗಬೇಕೇ? ಹಾಗಾದ್ರೆ ನಿಮ್ಮ ಹತ್ತಿರದಲ್ಲೇ ಇದೆ ನಮ್ಮ ಹೋಲ್ಸೇಲ್ ಕ್ಲಾತ್ ಶೋರೂಮ್, ಅದುವೇ MM ಹೋಲ್ಸೇಲ್ ಮಾರ್ಟ್. ಇಲ್ಲಿ ಮಕ್ಕಳಿಂದ ಹಿಡಿದು ಯುವಕರು, ಮಹಿಳೆಯರು ಹಾಗೂ ಹಿರಿಯರು ಎಲ್ಲರಿಗೂ ಸೂಕ್ತವಾದ ಟ್ರೆಂಡಿ ಮತ್ತು ಗುಣಮಟ್ಟದ ಬಟ್ಟೆಗಳು ಲಭ್ಯ.
ಕಿಡ್ಸ್ ಡ್ರೆಸ್, ಮೆನ್ಸ್ ವೇರ್, ವುಮೆನ್ಸ್ ಫ್ಯಾಷನ್, ಡೈಲಿ ವೇರ್, ಪಾರ್ಟಿ ವೇರ್ ಹಾಗೂ ಹಬ್ಬಗಳು, ಮದುವೆಗಳು ಅಥವಾ ದಿನನಿತ್ಯದ ಬಳಕೆ ಎಲ್ಲಕ್ಕೂ ಸೂಕ್ತವಾದ ಉಡುಪುಗಳು ಒಂದೇ ಸ್ಥಳದಲ್ಲಿ. ಗುಣಮಟ್ಟದ ಬಟ್ಟೆಗಳು ಕಡಿಮೆ ಬೆಲೆ ಮತ್ತು ಹೋಲ್ಸೇಲ್ ದರದಲ್ಲಿ ಲಭ್ಯವಾಗುವ ಉತ್ತಮ ಅವಕಾಶ. ನಮ್ಮ ಶೋರೂಮ್ಗೆ ಬನ್ನಿ, ನಿಮ್ಮ ಇಷ್ಟದ ಬಟ್ಟೆಗಳನ್ನು ಆಯ್ಕೆ ಮಾಡಿ, ನಿಮ್ಮ ಕುಟುಂಬದ ಸ್ಟೈಲ್ ಅನ್ನು ಇನ್ನಷ್ಟು ಸುಂದರವಾಗಿಸಿ. ಹೊಸ ಟ್ರೆಂಡ್, ಉತ್ತಮ ಗುಣಮಟ್ಟ ಮತ್ತು ಹೋಲ್ಸೇಲ್ ದರದಲ್ಲಿ. ನಮ್ಮ ವಿಳಾಸ ಎಂಎಂ ಹೋಲ್ಸೇಲ್ ಮಾರ್ಟ್, ಕಾರ್ಖಾನೆಪೇಟೆ, ಶ್ರೀರಾಮವರದ ಭವನ ಮುಂಭಾಗ, ಚಿಕ್ಕಬಳ್ಳಾಪುರ. ಕೋಲಾರದಲ್ಲಿ ಐಸಿಎಸ್ಇ ಸಿಲೆಬಸ್ ಹೊಂದಿರುವ ಬಾಲ್ಡ್ವಿನ್ ಶಾಲೆಯಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 8ನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ನುರಿತ ಶಿಕ್ಷಕರು, ಸ್ಮಾರ್ಟ್ ಕ್ಲಾಸ್ ರೂಮ್, ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ, ಈಜುಕೊಳ, ಬಾಸ್ಕೆಟ್ಬಾಲ್, ಕ್ರಿಕೆಟ್, ವಿಶಾಲವಾದ ಆಟದ ಮೈದಾನ ಹಾಗೂ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಹಾರ್ಟ್ ಆಫ್ ದಿ ಸಿಟಿ ಆಗಿದೆ. ನಿಮ್ಮ ಮಗುವನ್ನು ದಾಖಲು ಮಾಡಲು ಇಂದೇ ಶಾಲೆಗೆ ಭೇಟಿ ನೀಡಿ. ಬಾಲ್ಡ್ವಿನ್ ಸ್ಕೂಲ್, ಹಳೆ ಬಸ್ ನಿಲ್ದಾಣದ ಎದುರು, ಕೋಲಾರ. ಅಂಜನಾದ್ರಿ ಪಿಯು ಮತ್ತು ಡಿಗ್ರಿ ಕಾಲೇಜು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಮತ್ತು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಸಂಯೋಜನೆಗೆ ಒಳಪಟ್ಟಿದೆ. ಗುಡಿಬಂಡೆ ರಸ್ತೆ, ಪೆರೇಸಂದ್ರ ಕ್ರಾಸ್, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. 2026-27ರ ದಾಖಲಾತಿಗಳು ಪ್ರಾರಂಭವಾಗಿವೆ. 15 ವರ್ಷ ಬೋಧನಾ ಕ್ಷೇತ್ರದಲ್ಲಿ ಸುದೀರ್ಘ ಅನುಭವವುಳ್ಳ ಉಪನ್ಯಾಸಕರ ಸಾರಥ್ಯದಲ್ಲಿ ಪ್ರಾರಂಭವಾಗಿ ಯಶಸ್ವಿಯಾಗಿ ಮುಂದುವರಿಯುತ್ತಿರುವ ಕಾಲೇಜು. ಎಜುಕೇಷನ್ at ₹1 per year for toppers. PUC Commerce, HEBA, EBACS plus CA Foundation, Arts HEPS and BA HEP HES, BCom course available. ಎಲ್ಲ ವಿದ್ಯಾರ್ಥಿಗಳಿಗೂ ಹಾಸ್ಟೆಲ್ ಸೌಲಭ್ಯವಿರುತ್ತದೆ. ನಮ್ಮಲ್ಲಿರುವ ವಿಶೇಷತೆಗಳು: highly experienced teaching faculty, research oriented teaching and guidance, special coaching for competitive exams, special coaching for communicative English, placements and personality development training, free bus facility from bus stand. ನಮ್ಮಲ್ಲಿ 2025-26ರ ಫಲಿತಾಂಶದಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳು: ದೀಪ್ತಿ 550, ನಂದಕುಮಾರ್ 536, ಪ್ರೇಮ 519, ಮೌನಿಕಾ 503. PUC ಟಾಪರ್ಸ್ ಅಟ್ PU ಅಂಜನಾದ್ರಿ ಕಾಲೇಜ್. ಇನ್ನು ಯಾಕೆ ತಡ, ಕೂಡಲೇ ಸಂಪರ್ಕಿಸಿ 8123434303. ಒನ್ ಮೋರ್ ನಂಬರ್ 9686410525. ಒನ್ ಮೋರ್ ನಂಬರ್ 9845526456. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಏಪ್ರಿಲ್ 14ರಂದು ಅಂಬೇಡ್ಕರ್ ಅವರ ಜಯಂತಿಯ ಹಿನ್ನೆಲೆ ಕೋಲಾರ ನಗರ ನೀಲಿಮಯವಾಗಿದೆ. ನಗರದೆಲ್ಲೆಡೆ ಅಂಬೇಡ್ಕರ್ ಜಯಂತಿ ಬ್ಯಾನರ್ಗಳು ರಾರಾಜಿಸುತ್ತಿದ್ದು, ದಲಿತ ಸಂಘಟನೆಗಳು, ವಿವಿಧ ಸಂಘ ಸಂಸ್ಥೆಗಳು ಸೇರಿದಂತೆ ಜಾತ್ಯತೀತವಾಗಿ ನಾಳೆ ಅಂಬೇಡ್ಕರ್ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ಸಂಬಂಧ ಕಿರಣ್ ಮಾತನಾಡಿ, ಸ್ವಾಭಿಮಾನದ ಹಬ್ಬವಾಗಿದ್ದು ನಗರದ PWD ಇಲಾಖೆಯ ಆವರಣದಲ್ಲಿ ಬೆಳಗ್ಗೆ 8 ಗಂಟೆಗೆ ಅಂಬೇಡ್ಕರ್ ಜಯಂತಿ ನಡೆಯಲಿದೆ. ವೇದಿಕೆ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ MR ರವಿ ಚಾಲನೆ ನೀಡಲಿದ್ದು, ಎಸಿ ಅವರು ಅಂಬೇಡ್ಕರ್ ಭಾವಚಿತ್ರವನ್ನು ಅನಾವರಣ ಮಾಡಲಿದ್ದಾರೆ. ಜಿಲ್ಲಾ ವರಿಷ್ಠಾಧಿಕಾರಿ ಡಿಸಿ ಹಾಗೂ ಎಸಿ ಅವರು ಒಟ್ಟುಗೂಡಿ ಪಲ್ಲಕ್ಕಿಗಳಿಗೆ ಚಾಲನೆ ನೀಡಲಿದ್ದು, ಪಲ್ಲಕ್ಕಿಗಳು ನಗರದಾದ್ಯಂತ ಸಂಚರಿಸಲಿವೆ ಎಂದರು.
ಲೋಕಸಭೆ, ವಿಧಾನಸಭೆ ಸೇರಿದಂತೆ ಎಲ್ಲಾ ಚುನಾಯಿತ ಪ್ರತಿನಿಧಿಗಳ ಆಯ್ಕೆಯಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಕಲ್ಪಿಸುವ ಮಸೂದೆ ಜಾರಿ ಮಾಡುವ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಕೋಲಾರದಲ್ಲಿ ಬಿಜೆಪಿ ಮಹಿಳಾ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ನಡೆಸಲಾಯಿತು. ಕೋಲಾರ ನಗರದ ಬಿಜೆಪಿ ಕಚೇರಿಯಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರು ಮಾಜಿ ಶಾಸಕ ಮಂಜುನಾಥ್ ಗೌಡ ಪತ್ನಿ ಹರಿದ್ರಾ ಮಂಜುನಾಥ್ ನೇತೃತ್ವದಲ್ಲಿ ಕಾರ್ಯಕರ್ತರು ಸಂಭ್ರಮಿಸಿದರು. ಹರಿದ್ರಾ ಮಂಜುನಾಥ್ ಮಾತನಾಡಿ, ಈ ಹಿಂದೆ ಹೊಸ ಜನಗಣತಿ ಮತ್ತು ಕ್ಷೇತ್ರ ಮರುವಿಂಗಡಣೆ ಪ್ರಕ್ರಿಯೆ ನಂತರವಷ್ಟೇ ಮೀಸಲಾತಿ ನೀಡುವ ಯೋಜನೆಯಿತ್ತು. ಆದರೆ ಪ್ರಕ್ರಿಯೆಯನ್ನ ತ್ವರಿತಗೊಳಿಸಲು ನಾರಿ ಶಕ್ತಿ ವಂದನಾ ಕಾಯ್ದೆಗೆ ತಿದ್ದುಪಡಿ ತರುವ ಮೂಲಕ ಮೋದಿ ಸರ್ಕಾರ ಈ ಐತಿಹಾಸಿಕ ಹೆಜ್ಜೆ ಇಟ್ಟಿದೆ. ಇದರಿಂದಾಗಿ 2029ರ ವೇಳೆಗೆ ದೇಶದ ಶಾಸನ ಸಭೆಗಳಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಗಣನೀಯವಾಗಿ ಹೆಚ್ಚಲಿದ್ದು, ರಾಜಕೀಯದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಸಿಗಲಿದೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ಯೋಜನೆಗಳ ಸದುಪಯೋಗಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕರೆ. ವಿಶ್ವಕರ್ಮ ಯೋಜನೆಯಡಿ ಕರಕುಶಲ ಕರ್ಮಿಗಳಿಗೆ ಟೂಲ್ ಕಿಟ್ ವಿತರಣೆ, ಕೇಂದ್ರದಿಂದ ಜನೋಪಯೋಗಿ ಕಾರ್ಯಕ್ರಮಗಳು ಎಂದ ಸಂಸದ. ಲಾರಿ ಚಾಲಕ ಮಾಡಿದ ಎಡವಟ್ಟಿಗೆ ಹೆದ್ದಾರಿಯಿಂದ ಜಮೀನಿಗೆ ನುಗ್ಗಿದ ಖಾಸಗಿ ಬಸ್, ಕ್ಷಣ ಮಾತ್ರದಲ್ಲಿ ತಪ್ಪಿದ ಭಾರೀ ದುರಂತ. ಕೂದಲೆಳೆ ಅಂತರದಲ್ಲಿ ಬಾವಿಗೆ ಬೀಳೋದು ತಪ್ಪಿದ ಬಸ್, ಪ್ರಯಾಣಿಕರು ಅಪಾಯದಿಂದ ಪಾರು. ಮುಂದುವರಿದ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ ಭೂಸ್ವಾಧೀನ ಕಿತ್ತಾಟ. ಭೂಸ್ವಾಧೀನಕ್ಕೆ ಒತ್ತಾಯಿಸಿದ ರೈತರ ಒಂದು ಬಣ. 22 ದಿನಗಳ ಹೋರಾಟಕ್ಕೆ ದರ ನಿಗದಿ ಸಭೆ ಕರೆದಿರುವುದು ಜಯ ಎನ್ನುತ್ತಿರುವ ರೈತರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.